ಆಟೋ ಆಟೋ ಸಿಟಿ ಮಾರ್ಕೆಟ್ ಬರ್ತೀನಪ್ಪ. ಹಾಂ ಬನ್ನಿ ಫಾತಿಮಾ ಬೇಟೋ. ಈ ಬ್ಯಾಗು ಇಲ್ಲೇ ಇರಲಿ, ನಾವು ಹೋಗಿ ಟೀ ಕುಡ್ಕೊಂಡ್ ಬಂದ್ಬಿಡ್ತೀವಿ. ಆಯ್ತು ಸರ್, ನಾವು ಪತ್ರ. ಸಾರಿ, ನನ್ನ ಕೈಯಿಂದ ತಪ್ಪಿಸೋಕ್ಕಾಗಲಿಲ್ಲ. ವಾಟ್? ಎಲ್ಲಿ? ಓಕೆ, I'll get those buggers. I'll get them. ಈ ರಶೀದನ್ ಫ್ಯಾಕ್ಟರಿ ಇದೆ, ಮುಂದೆ ಹೋಗಿ ರೈಟ್ ತಗೊಳ್ಳಿ. ಓಕೆ. कौन बताऊं? क्या चाहिए? अरे फटाफट बोलना. ನನಗೊಂದು ಪಿಸ್ತೂಲ್ ಬೇಕು. अरे कौन बोलो बताऊं? नम्दुके मस्करी ಮಾಡ್ತೀಯಾ?
ನಮಸ್ಕಾರ, ನಾನು ರಾಘವೇಂದ್ರ ಗಂಗಾವತಿ. ಈಗ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಉಗ್ರರ ಹತ್ಯೆ. ಕಾನೂನು ಬಾಹಿರವಾಗಿ ಬಂದೂಕುಗಳನ್ನು ತಯಾರಿಸುತ್ತಿದ್ದ ಕಟ್ಟಡ ಪತ್ತೆ. ಸತ್ತ ಉಗ್ರರ ಹಣೆಯ ಮೇಲೆ ಜೈ ಹಿಂದ್ ಎಂಬ ಬರವಣಿಗೆ. ಸಲಾಂ ವಾಲೇಕುಂ ಸಾಬ್. ವಾಲೇಕುಂ ಸಲಾಂ. ಹೊಸಬಾನಾ? ನಿಮ್ದು ಹೆಸರೇನು? ನನ್ನ ಹೆಸರು ಸಲೀಂ. ನಾನು ಇವತ್ತೇ ಇಲ್ಲಿ ಬಂದಿದ್ದೀನಿ. ಹಾ, ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಇಲ್ಲೇ ಪಕ್ಕದ ಬೀದಿಯಲ್ಲಿರೋ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಹಾ, ಆಚಾ. ಆ ಖುದಾ ನಿಮ್ದಕ್ಕೆ ಒಳ್ಳೇದ್ ಮಾಡ್ಲಿ. ಖುದಾ ಹಾಫಿಸ್. ಖುದಾ ಹಾಫಿಸ್. ಸಲಾಂ ವಾಲೇಕುಂ ಬಾಯ್. ಲೋ ಮಂಜಾ, ಅಣ್ಣವ್ರು ಬಂದಿದ್ದಾರೆ, ಬೇಗ ಬರ್ಲಿ. ಹಾ ಹಾ ಮಂಜಾ, ಏನಿಲ್ಲ, ಚೆನ್ನಾಗಿದ್ಯೇನೋ? ಚೆನ್ನಾಗಿದ್ದೀನಿ ಬಾಯ್. ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ. वो अपने को बड़ा दादा समझता है रे। उसको आज छोड़ने का नहीं, मारने का. ಸಲಾಂ ವಾಲೇಕುಂ. ನಮಸ್ಕಾರ ಅಣ್ಣ. ಹಾ ಸಲಾಂ ವಾಲೇಕುಂ. ಕೈ ಸಾಹೇಬಾಯ್, ಏನ್ ಚೆನ್ನಾಗಿರೋದಣ್ಣ. ಯಾಕೆ ನಡೀತಾ ಇದೆ ಬಿಸ್ನೆಸ್? ಏನ್ ಬಿಸ್ನೆಸ್ ಅಣ್ಣ, ಈ ಸರ್ಕಾರದವ್ರು ರೇಟ್ ಜಾಸ್ತಿ ಮಾಡಿದ್ಮೇಲೆ ಜನ ಬಾರಿಗೆ ಬರ್ತಾ ಇಲ್ಲ. ತುಂಬಾ ಕಷ್ಟದಲ್ಲಿದ್ದೀಣ್ಣ. ಅದಕ್ಕೆ ನಿಂಗ್ ತಲೆ ಇಲ್ಲ ಅಂತ ಹೇಳೋದ್ ನೋಡು. ನೋಡು, ಸರ್ಕಾರದವ್ರು ದುಡ್ಡು ಮಾಡೋದಿಕ್ಕೆ ಈ ತರ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಈಗ ನೀನು ದುಡ್ಡು ಮಾಡ್ಬೇಕು ಅಂದ್ರೆ ಸ್ವಲ್ಪ ತಲೆ ಖರ್ಚು ಮಾಡ್ಬೇಕು. ಏನಣ್ಣ ಮಾಡ್ಬೇಕು? ಏ ಕಾಮ್ ಕರೋ, ಒಂದಷ್ಟು ಒಳ್ಳೆ ಹುಡುಗಿಯರ್ನ ಕರ್ಕೊಂಬಂದು ಅವ್ರ ಕೈಲಿ ಸಪ್ಲೈ ಮಾಡಿಸ್ಬಿಡು. ಏನಾದ್ರು ಮಾಡಿದ್ರೆ ಇದು ಬಾರ್ ಆಗಿರಲ್ಲ, ಮಸಾಜ್ ಸೆಂಟರ್ ಆಗ್ಬಿಡುತ್ತೆ. ಏನಂದ? ಏನಿಲ್ಲ ಅಣ್ಣ, ನೀವ್ ಹೇಳಿದ್ ನಿಜ ಅಂದೆ ಅಣ್ಣ. ಆದಷ್ಟು ಬೇಗ ಮಾಡ, ಆಮೇಲೆ ನೋಡಿ ಬಿಸ್ನೆಸ್. ಹಾ ಸರಿ, ನನ್ ಮಾಮೂಲಿ ಕಳ್ಸು. ಮಂಜಾ ಬೇರೆ ಬಂದಿಲ್ಲ, ಈ ಸಲೀಂ ಬೇರೆ ಹೊರಟು ಹುಡುಗ, ಏನ್ ಮಾಡೋದು? ಸಲೀಂ, ನೀನ್ ತುಂಬಾ ಒಳ್ಳೆ ಹುಡುಗ, ಎಲ್ರಂತಲ್ಲ. ಇವರೇ ಗುಡ್ ಬಾಯ್ ಇವನು. ಅವೆಲ್ಲ ಬೇಡ. ಏನಿವಾಗ? ಏನಿಲ್ಲ, ಆ ಶೇರ್ ಖಾನ್ ಟೇಬಲ್ ಸ್ವಲ್ಪ ಗುಂಡು ಸಪ್ಲೈ ಮಾಡಪ್ಪ. ಅವನು ಮಾಮೂಲಿ ಮಂಜಾ ಬೇರೆ ಬಂದಿಲ್ಲ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅಷ್ಟೇ ತಾನೆ? ಸರಿ ನೋಡು, ಅವನೇನಾದ್ರೂ ನಿನಗೆ ಅಂದ್ರೆ, ಬೈದ್ರೆ, ಗುರಾಯಿಸಿದ್ರೆ ಉತ್ತರ ಕೊಡ್ಬೇಡಪ್ಪ. ಹಾಗೇ ಶುರು ಮಾಡ್ತಾ ಇರು, ಓಕೆನಾ? ಅವ್ರೇನಾದ್ರು ಅಂದ್ರೆ ಗುರಾಯಿಸಿದ್ರೆ ನಾನು ಏನ್ ಮಾಡಲ್ಲ. ವೆರಿ ಗುಡ್. ಆಮೇಲೆ ನನ್ ಮಕ್ಳು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ. ಹಾ, ಶುರು ಹಚ್ಕೊಳ್ಳಿ. ನಿಂಗೇನ್ ಬೇಕಾ? ಒಂದ್ ಪ್ಲೇಟ್ ಕಬಾಬ್ ಕೊಡಿ. ಮಂಜು ಬಂದಿಲ್ವೇನೋ? ಅವನಿವತ್ತು ಬಂದಿಲ್ಲ. ಏನ್ ದಿಮಾಕ್ ಇವನಿಗೆ? ಇನ್ನೂ ಅವನಿಗೆ ಗೊತ್ತಿಲ್ಲ. ಏನಣ್ಣ ಇಷ್ಟೊಂದು ದಿಮಾಕ್ ಮಾಡ್ತಾನೆ ಇವನು? ಲೋ ಸೀನಾ, ಆ ಹರೀಶ್ ಟೇಬಲ್ ಮಾಮೂಲು ಬ್ರ್ಯಾಂಡ್ ಕೊಡು. ಜಾಸ್ತಿ ಕುಡಿಬೇಡ್ರಲ್ಲಿ. ಓಹೋ, ಏಯ್, ನನಗೆ ಈ ತರ ಟಿಪ್ಸ್ ತಗೊಂಡ ಅಭ್ಯಾಸ ಇಲ್ಲ. ಯಾರೇ ತುಂಬ ಬಾತ್ ಕರ್ತಾ ಇದೆ? ಅಣ್ಣ ಕೊಡ್ತಾರೆ ಅಂದ್ರೆ ಸುಮ್ನೆ ಇಸ್ಕೊಂತ ಇರ್ಬೇಕು. ಅರೆ ಆಗ್ತೀನಿ ನೋಡಿ. ನನಗೆ ನೀನ್ ಬೇಕು. ಅರೆ ಏಯ್, ಕ್ಯಾ ಬೋಲಾ ತು?
ನನಗೆ ನಿನ್ನ ಹತ್ರ ಕೆಲಸ ಬೇಕು. ಏಯ್ ಆ ಇಧರ್ ಬೈಟ್ ಇಧರ್. ಏನ್ರಿ ಇವನು? ಇದು ಒರಿಜಿನಲ್ ಗನ್ನು. ದೀಪಾವಳಿ ಯಾವ್ದೇನು ನನ್ನ ಮಾತು ಕೇಳು. ನಾನು ಯಾರಂತ ಗೊತ್ತಿಲ್ಲ ನಿಂಗೆ. ನೋಡು, ಈ ಡಾನ್ ಶೇರ್ ಖಾನ್ ಯಾರಂತ ನಿಂಗೆ ಗೊತ್ತಿಲ್ಲ. ನಿನ್ನ ವಸುಬ ಇಲ್ಲಿ ಚೋಡ್ದ ಮೇರೆಕು. ಅಚ್ಚಾ ಸಲೀಂ, ನನ್ಗೊಂದು ವಿಷಯ ಹೇಳು. ಹೇಳಿ ಬಾಯ್. ಬಾರಲ್ಲಿ ಈ ಆರಾಮಿ ಲೋಗ್ ನನ್ನ ಅಟ್ಯಾಕ್ ಮಾಡ್ತಾರಂತ ನಿನ್ಗೆ ಗೊತ್ತಿತ್ತು? ಬಾಯ್, 2 ವಾರದಿಂದ ಟೇಬಲಿಗೆ ಸಪ್ಲೈ ಮಾಡ್ತಾನೆ ಇದ್ದೆ. ಅವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ಅವೆಲ್ಲ ಬಿಡಿ ಭಾಯ್, ನಿಮ್ ಪ್ರಾಣ ಉಳಿತಲ್ಲ, ನನಗಷ್ಟೇ ಸಾಕು. ಸಬಾಷ್ ಸಲೀಂ, ನಿನ್ನಲ್ಲಿರೋ ಆ ಜೋಶು ಇವತ್ತಿಂದ ನೀನ್ ನನ್ನ ಜೊತೆ ಇದ್ಬಿಡು. ಶುಕ್ರಿಯಾ ಭಾಯ್, ನನಗೂ ಅದೇ ಬೇಕಾಗಿತ್ತು. ಅರೇ ಕರೇಂ, ಹಾ ಲಾ ರಕೋ. ಇವತ್ತಿಂದ ನಮ್ಮಿಬ್ರು ದೋಸ್ತಿಗೆ ಪೈಲಾ ಜಾಮ್. ಕ್ಯಾ ಬೋಲ್ತಾ? ಬಿಲ್ಕುಲ್ ಭಾಯ್. ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ. ಅಸ್ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ. ಈ ಹುಡುಗ ನಿಮ್ಗೆ ಹೇಗ್ ಗೊತ್ತು? ಇವನ್ ನನ್ನ ಪ್ರಾಣ ಉಳಿಸಿದವನು. ಇವನ್ ಹೆಸರು ಸಲೀಂ ಅಂತ. ಇವನ್ ನಿಮಗ್ ಗೊತ್ತಾ? ಈ ಹುಡುಗ ರೋಜ್ ಮಸೀದಿಗೆ ಬರ್ತಾರೆ, ಕುರಾನ್ ಬಿ ಚೆನ್ನಾಗೆ ಓದ್ತಾರೆ, ನಮಾಜು ಮಾಡ್ತಾರೆ. ತುಂಬಾ ಒಳ್ಳೆ ಹುಡುಗ, ಅಲ್ಲಾ ಮೇಲೆ ತುಂಬಾ ಭಕ್ತಿ. ಇವನ್ ಇನ್ಮೇಲೆ ನನ್ನ ಹತ್ರನೇ ಕೆಲಸ ಮಾಡ್ತಾನೆ. ಅಚ್ಚಾ ಟೀಕ್ ಹೈ. ಅಚ್ಚಾ. ಸಲಾಂ ವಾಲೇಕುಂ. ನಮಸ್ಕಾರ ಬೈ. ಶುಕ್ರಿಯಾ ಬಾಯ್. हाँ बोल सलीम. भाई, आपका काम हो गया. शाबाश. मुझे मालूम था ಈ ಕೆಲಸ ನೀನ್ ಮಾಡೇ ಮಾಡ್ತೀಯ ಅಂತ. पूछ क्या चाहिए तेरे को पूछ. ಇವಾಗೇನು ಬೇಡ ಭಾಯ್, ಟೈಮ್ ಬಂದಾಗ ನಾನೇ ಕೇಳ್ತೀನಿ. मैं भी इधर ये काम कर रहा हूँ. छोड़ दो. अब्दुल का काम तमाम कर. छोड़ दो भाई. सुन लो उसका आवाज. मत मारना भाई, छोड़ दो. सुना उसका आवाज. ಗುಲ್ಬರ್ಗ, ರಾಯಚೂರು, ಬೀದರ್ ಸರ್ವೆ ಕಳಿಸಿದ್ರಲ್ಲ. ಸಲಾಂ ವಾಲೇಕುಂ ಸಾಬ್. ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ ಶೇರ್ ಖಾನ್ ಸಾಬ್.
कैसे हैं आप? बहुत अच्छा हूँ। भाई ईद का चांद हो गए आप, हाँ? आप ही का काम संभालता है ना साहब। शेर खान साहब, ये लड़का कौन है? ये मेरे दोस्त सलीम है साहब। अच्छा, सलाम साहब। तो वालेकुम सलाम। बैठिए बैठिए। हाँ। ए, सलीम खुद को बा। हाँ भाई। खान साहब, जरा एक सेकंड के लिए आप ए खुद को साहब, ये मेरा खास आदमी है। अच्छा, कल रात अब्दुल्ला गैंग से मेरा जान बचाया। क्या बात कर रहे हो? बहुत बड़ा सवाल है, स्ट्रांग है। ಖಾನ್ ಸಾಬ್, ಇಸ್ ಬಾರ್ ಜೋ ಆಗಸ್ಟ್ 15 के लिए ನೀವು ಮಾಡ್ಕೊಂಡಿದ್ರಲ್ಲ ಅರೇಂಜ್ಮೆಂಟ್ ಪಕ್ಕಾ ಇದೆಯಲ್ಲ? ಸಾಬ್ ನೀವು ಹೂ ಅನ್ನಿ, ಇವತ್ತೇ ಆ ಕೆಲಸ ಮುಗಿಸ್ಬಿಡ್ತೀವಿ. अल्हम्दुलिल्लाह। हाँ खान साहब, ये जिहाद के रास्ते पे हम कितने शहीद हो गए हैं. ಬಳ್ಳಾರಿ ಜೈಲಿಂದ ನಮ್ಮ ಜಿಹಾದಿಗೆ 24ನೇ ತಾರೀಕು ಕೋರ್ಟ್ ವಿಚಾರಣೆ ಕರ್ಕೊಂಡು ಬರ್ತಾ ಇದ್ದಾರೆ. मेरे को मालूम नहीं हो रहा मैं उसको कैसे एस्केप कराऊंगा. मैं पागल हो जाऊंगा. ये काम कैसे चलेगा? अरे फिक्र क्यों करते हैं साहब, ये छोटा काम के लिए मेरा दोस्त सलीम ही काफी है. क्या बा? जरूर साहब. अरे वाह जियो लाल, क्या बात है बच्चा. जियो जियो, खुश रहो. हाँ साहब, ಒಂದ್ ವಿಷಯ. हाँ जी. ಈ ಖುಷಿಗೆ हाँ. ಒಂದ್ ಚಿಕ್ಕ ಪಾರ್ಟಿ ಇಟ್ಟಿದ್ದೀನಿ. हाँ. ಮಿಕ್ಕಿದ ವಿಷಯ ಅಲ್ಲಿ ಮಾತಾಡೋಣ. अरे पार्टी की क्या बात करते हो. शबाब होगा, शराब होगा, कबाब होगा और वो लौडिया होगी. बीड़ी जलेले जिगर से पिया. लेकिन खान साहब एक बात याद रहे, 1 बजे का लंच और रात 8 बजे का डिनर हमको बराबर ಅರೇ चाहिए. ಸಾಬ್, ನಾನೇನ್ ಹೊಸಬನ ನಿಮ್ಗೆ? ಹಾ. ನೀವು ಟೈಮ್ ಸರಿಯಾಗಿ ಊಟ ಮಾಡೋದು ನನಗೆ ಗೊತ್ತು. ನೀವ್ ಅಲ್ಲಿ ಬನ್ನಿ, ಎಲ್ಲ ಕರೆಕ್ಟ್ ಆಗಿ ರೆಡಿ ಆಗಿರುತ್ತೆ. ಅಭಿ ಮೈ ಚಲೋ. माशा अल्लाह, अल्हम्दुलिल्लाह. बर्दिन आइए. साहब. अल्लाह खुदा हाफिज. हाफिज. अल्लाह हाफिज. हाँ. अरे अब्दुल. जी साहब. सलाम साहब. वालेकुम सलाम. नीना, अरे तुम यहाँ, क्या बात है? साहब, शेर खान भाई ने आपको 8 बजे पार्टी में रहने के लिए कहा है साहब. 8 बजे बोला है ना? जी साहब. अच्छा तो साहब? कोई बात नहीं, हम 8 बजे आ जाएंगे इंशाल्लाह. कह दीजिए उनसे. हरीश डायरी नोट ಮಾಡ್ಕೊಳ್ಳೋದನ್ನ. ಓಕೆ ಸರ್. आओ बेटा, खाना खा लो. नहीं साहब, शुक्रिया. अच्छा. ನೈ ಸಲೀಂ, ಇವರೆಲ್ಲ ನನ್ನ ದೋಸ್ತರು, ಜಿಹಾದಿಗಳು. ಆಗಸ್ಟ್ 15ನೇ ತಾರೀಕು ಆಪರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾವ್ರೆ. ಇವರೆಲ್ಲರಿಗೂ ಒಂದೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ. ಅರ್ಥ ಆಗ್ಲಿಲ್ಲ ಅಲ್ಲ? तुम्ही सुन लो. मुझे विधानसौधा के पास बम डालना है. 9:05 को इस्कॉन टेम्पल, 9:15 को रेलवे स्टेशन, 9:10 को फोरम, 9:15 को यूटिलिटी बिल्डिंग, 9:10 का एयरपोर्ट. 15 ನಿಮಿಷದಲ್ಲಿ ಪೂರಾ ಬ್ಯಾಂಗ್ಳೂರ್. ಆಗಿಡೀ ಬೆಂಗಳೂರಿಗೆ ಈ ಶೇರ್ ಖಾನೆ ಬಾದ್ಶಾ. ಕೈಸಾ है मेरा प्लान? बहुत खूब है भाई, लेकिन ಯಾಕೆ ದೋಸ್ತ್, ಭಯ ಆಗ್ತಾ ಇದ? ಭಯಾನ? ಆ ಶಬ್ದ ಈ ಸಲೀಂ ಗೊತ್ತೇ ಇಲ್ಲ. ಗೊತ್ತಿದ್ರೆ ಇಷ್ಟು ದೂರ ಬರ್ತಾ ಇದ್ನ? ಭಾಯ್, ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ ಈ ಸಲೀಂ ಎಂತವನು ಅಂತ. शाबाश सलीम. देखो नया शेर आया हमारा पास. ठीक है, काम करो. चलो सलीम. ಭಾಯ್, ಒಂದು ಮಾತು ಹೇಳಿ, ಸ್ಮಗ್ಲಿಂಗ್ ನಲ್ಲಿ ನಮ್ಗೆ ಇಷ್ಟೊಂದು ಹಣ ಸಿಗ್ಬೇಕಾದ್ರೆ ಸುಮ್ನೆ ಈ ಅಮಾಯಕರ ಕೊಲೆ ಯಾಕೆ ಮಾಡ್ಬೇಕು? ಈ ಬಾಂಬ್ ಬ್ಲಾಸ್ಟ್, ಈ ಟೆರರಿಸಂ ಇವೆಲ್ಲ ನಮಗ್ ಬೇಕಾ? देखो सलीम, ಇದು ಹೈಕಮಾಂಡ್ ಆರ್ಡರ್. ಇದೇ ನಮ್ ಜೀವನ. ನಾವಿಲ್ಲಿ ರುಪೀಸ್ ಎಲ್ಲ ಆಟ ಆಡಲ್ಲ, ಡಾಲರ್ಸ್ ಎಲ್ಲ ಆಟ ಆಡ್ತೀವಿ.
ಈ ದಂಧೆಯಲ್ಲಿ ನಮ್ದೇ ಆದ ಒಂದು ನೆಟ್ವರ್ಕ್ ಇದೆ. ನಮಗ್ ಬೇಕಾದಾಗ ಪಾಕಿಸ್ತಾನ, ದುಬೈ ಅಂತ ದೇಶಗಳು ಸುತ್ತಾಡ್ಬೋದು. ನಮಗೆ ಹಣ ಮುಖ್ಯ. ಯಾವನ್ ಸತ್ರ ನಮ್ಗೇನಾಗ್ಬೇಕಾಗೈತೆ, ನಾವು ಚೆನ್ನಾಗಿರ್ಬೇಕು. ಸಲೀಮ್, ತುಮ್ ದೇಖೋ, ನಾಳೆ ನಾನ್ ಕೊಡೋ ಪಾರ್ಟಿಯಲ್ಲಿ ಎಂತೆಂತ VIP ಗಳು ಬರ್ತಾರೆ ಅಂತ. ಛೇ, कौन रे वो? तेरा बाप। जय हिंद। ए, कौन रे वो? जय हिंद। क्या चाहिए तेरे को? आके देख, तुम्हारे गोडाउन में विधानसौदा, एयरपोर्ट, रेलवे स्टेशन कैसे पड़ा है। ए, साला कौन रे? अरे भाई, कौन रे तू? तू उधर ही रह, मैं आता हूँ। उधर ही रहते। सलीम नीना? सलीम नहीं, जय हिंद बोलो। क्या जय हिंद? तू हरामी है? हराम खोर तुम हो। साला खाता पीता सोता और रहता हिंदुस्तान में, आदरू हिंदुस्तान बर्बाद ಮಾಡ್ತೀಯಾ? ये देखो तुम्हारा इस्कॉन एयरपोर्ट कैसे पड़ा है। ಜಿಹಾದಿಗಳಿಗೆ ಟ್ರೈನಿಂಗ್ ಕೊಟ್ಟು ಹಣಕ್ಕೋಸ್ಕರ ಅವ್ರ ಬಲಿ ಕೊಟ್ಟು ಅವ್ರ ಹೆಸರಲ್ಲಿ ಕೆಲಸ ಮಾಡ್ತೀರೋ ನಿನ್ನಂಥ ಕಂತ್ರಿ ನಾಯಿಗೆ ಇಷ್ಟೊಂದು ಗುಂಡಿಗೆ ಇರ್ಬೇಕಾದ್ರೆ ಎದೆ ಕೊಟ್ಟು ಪ್ರಾಣಕ್ಕೂ ಕೇರ್ ಮಾಡದೆ ದೇಶಕ್ಕೆ ಹೋರಾಡ್ತಿರೋ ನನ್ನಂಥ ದೇಶ ಪ್ರೇಮಿಗೆ ಇನ್ನೆಷ್ಟು ಗುಂಡಿಗೆ ಇರ್ಬೇಡ್ವೋ? ನೀನ್ ಎಷ್ಟು ಜನನ್ ಸಾಯಿಸಿದ್ರು ಅದ್ರ 100 ಪಟ್ಟಷ್ಟು ಜನ ಹುಟ್ಟಿಸ್ತೀನಿ. ಎಂಟೈರ್ ಸಿಲಿಕಾನ್ ಸಿಟಿನ ಸುಟ್ಟಾಕ್ತೀನಿ. ನಿನ್ನಂಥ 100 ಅಲ್ಲ 1000 ಜನ ಜಿಹಾದಿಗಳಿಗೆ ಬಂದ್ರು ನಮ್ ದೇಶನ ಏನ್ ಮಾಡಕ್ಕಾಗಲ್ಲ. ಸಾವನ್ನೇ ಮುಂದೆ ಇಟ್ಕೊಂಡು ಇಷ್ಟೊಂದು ಕೂಗಾಡ್ತಿದ್ಯಾ? क्या बोला तू? ये डॉन शेर खान के सावा. ನಾನ್ ಹೊಡೆಯೋ ಒಂದೊಂದು ಏಟು ನಿನ್ನಂಥ ಪ್ರತಿ ಜಿಹಾದಿಗಳಿಗೆ ಗೊತ್ತಾಗ್ಬೇಕು. ಇನ್ನೊಂದ್ಸತಿ ನಮ್ ದೇಶದ ತಂಟೆಗೆ ಬಂದ್ರೆ अरे बोला
ಹೇಳು, ಹಿಂದೂಸ್ತಾನ್ ಜಿಂದಾಬಾದ್ ಹೇಳು, ಹಿಂದೂಸ್ತಾನ್ ಜಿಂದಾಬಾದ್ ಹೇಳು, ಹಿಂದೂ ಮುಸಲ್ಮಾನ್ ಭಾಯ್ ಭಾಯ್ ಹೇಳು. ಹಿಂದೂ ಮುಸಲ್ಮಾನ್ ಬಾಯ್ ಬಾಯ್. ಬಿಟ್ಬಿಡು, ಬಿಟ್ಬಿಡು. ನಿನ್ಗೇನ್ ಬೇಕು ಹೇಳ, ನಾನು ಕೊಡ್ತೀನಿ. ಎಲ್ಲ ಕೊಡ್ತೀಯಾ? ಕಾರ್ಗಿಲ್ ನಲ್ಲಿ ಸತ್ತಿರೋ ಜವಾನ್ರನ್ನ ವಾಪಸ್ ಕೊಡ್ತೀಯಾ? ಮುಂಬೈ ತಾಜಲ್ ಕಳ್ಕೊಂಡಿರೋ ಪ್ರಾಣಗಳನ್ನ ವಾಪಸ್ ಕೊಡ್ತೀಯಾ? ಸಿಟಿ ಮಾರ್ಕೆಟ್ ಬಾಂಬ್ ಬ್ಲಾಸ್ಟ್ ಅಲ್ಲಿ ಕಳ್ಕೊಂಡಿರೋ ಪ್ರಾಣಗಳನ್ನ ವಾಪಸ್ ಕೊಡ್ತೀರಲ್ಲ? ಬೇರೆಯವ್ರ ಜೀವದ ಜೊತೆ ಆಟ ಆಡ್ತಿರೋ ನಿನ್ನಂಥವನ್ಗೆ ಸಾವು ಅಂದ್ರೆ ಇವಾಗ ಗೊತ್ತಾಯ್ತಾ? ಜೈ ಹಿಂದ್! ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಉಗ್ರಗಾಮಿಗಳ ಹತ್ಯೆ ಆಗ್ತಾ ಇದೆ. ಯಾರೋ ಹತ್ಯೆ ಮಾಡಿ ಡೆಡ್ ಬಾಡಿ ಮೇಲೆ ಜೈ ಹಿಂದ್ ಅಂತ ಬರಿತಾ ಇದ್ದಾರೆ. ಜೈ ಹಿಂದ್ ಮಾಡೋ ಕೆಲಸ ಒಳ್ಳೇದಾದ್ರೂ ಅವನ್ ಯಾರು, ಎಲ್ಲಿದ್ದಾನೆ, ಟೆರರಿಸ್ಟ್ ಅವನೇ ಕೊಲೆ ಮಾಡ್ತಾ ಇದ್ದಾನೆ. ಇದ್ರ ಜೊತೆಗೆ ಟೆರರಿಸ್ಟ್ ಗಳ ಬಗ್ಗೆ ಸೀಕ್ರೆಟ್ ಇನ್ಫಾರ್ಮೇಶನ್ ನಮಗಿಂತ ಮುಂಚೆ ಇವನಿಗೆ ಹೇಗೆ ಗೊತ್ತಾಗುತ್ತೆ? ಇದನ್ನ ಕಂಡು ಹಿಡಿಯೋದು ಹೇಗೆ? ಎಲ್ಲಾರ್ಗು ಎಡ್ವಿ ಮೇಲೆ ಹೊಡೆದಿದ್ದಾನೆ ಅಂದ್ರೆ ಇವನೊಬ್ಬ ಪಕ್ಕಾ ಪ್ರೊಫೆಷನಲ್ ಶೂಟರ್ ಆಗಿರ್ಬೇಕು. ಇನ್ನೊಂದು ವಿಷಯ, ಇದುವರೆಗೂ ಇವನು ಸಾಯಿಸಿರೋ ಎಲ್ಲರೂ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳೇ. ಅಂದ್ಮೇಲೆ ಇವನೊಬ್ಬ ದೇಶ ಪ್ರೇಮಿ ಆಗಿರ್ಲೇಬೇಕು. ಈ ಜೈ ಹಿಂದ್ ಯಾರು ಅಂತ ನಾವು ಕಂಡು ಹಿಡಿದೇ ಹಿಡಿತೀವಿ ಸರ್. ಆಫೀಸರ್ಸ್, ಈ ಕೇಸಿನ ಜವಾಬ್ದಾರಿನ ಸಿಬಿಐ ಮಿಸ್ಟರ್ ಪ್ರಕಾಶ್ ಅಂಡ್ ATS ಆಫೀಸರ್ ಮಿಸ್ಟರ್ ದಿನೇಶ್ ಇವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್ ದಿನೇಶ್. ಈ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಜೈ ಹಿಂದ್ ಕೇಸ್ ಎಷ್ಟು ತಲೆ ತಿಂತಿದೆ ನೋಡಿ ಸರ್. ವಿಡಿಯೋಗ್ರಾಫರು ಬಾರ್ ಮಾಲೀಕ ಬಂದಿದ್ದಾರೆ ಸರ್. ಆಯ್ತು, ಕಳಿಸಿ. ನಮಸ್ಕಾರ ಸರ್. ನಿನ್ನ ಹತ್ರ ಕೆಲಸಕ್ಕೆ ಹೊಸದಾಗಿ ಜಾಯಿನ್ ಆಗಿದ್ನಲ್ಲ, ಅವನ ಅಡ್ರೆಸ್ ಫೋಟೋ ಇದೆಯಾ? ನನ್ನ ಹತ್ರ ಏನೂ ಇಲ್ಲ ಸರ್. ID ಪ್ರೂಫ್, ಅಡ್ರೆಸ್ ಪ್ರೂಫ್ ಇಲ್ದೆ ಕೆಲಸ ಕೊಡೋದು ಅಫೆನ್ಸ್ ಅಂತ ಗೊತ್ತಿಲ್ವಾ ನಿನ್ಗೆ? ಸಾರಿ ಸರ್, ಏನು ಕೆಲಸ ಇಲ್ಲ ಅಂತ ಬಂದ ಕೆಲಸ ಕೊಟ್ಬಿಟ್ಟೆ ಸರ್. ಅಟ್ಲೀಸ್ಟ್ ನಿನ್ಗೆ ಅವನ ಮುಖಲಕ್ಷಣ ಚೆನ್ನಾಗಿ ಗೊತ್ತಾ? ಹಾ, ಗೊತ್ತು ಸರ್. ನಡೀರಿ. ಸರ್ ಕೂತ್ಕೊಳ್ರಿ. ಇದು ಊಹಾ ಚಿತ್ರ ಮಾಡೋ ಕಂಪ್ಯೂಟರ್. ನೀವು ಅವನ್ ಹೇಗಿದ್ದಾನೆ ಅಂತ ಹೇಳ್ತಾ ಹೋಗಿ ಇವರು ಕ್ರಿಯೇಟ್ ಮಾಡ್ತಾರೆ. ಈ ಕಂಪ್ಯೂಟರ್ ಅಲ್ಲಿ ಅವನ ಚಿತ್ರ ಬರುತ್ತೆ. ಶೇರ್ ಖಾನ್ ಪಾರ್ಟಿ ಫಂಕ್ಷನ್ ಕ್ಯಾಸೆಟ್ ಅಲ್ಲಿದೆ. ಶೇರ್ ಖಾನ್ ಹತ್ರ ಕೆಲಸ ಮಾಡ್ತಿರಲ್ಲ ಸರ್, ಸಲೀಂ ಅಂತ, ಅವ್ರು ತಗೊಂಡೋದ್ರು ಸರ್. ಸರ್, ನಮ್ಮ ಅಸ್ಟೆಂಟು ಕೆಲವೊಂದು ಫೋಟೋಗಳು ನಮ್ಮ ಮೊಬೈಲಲ್ಲಿ ತೆಗ್ದಿದ್ದಾನೆ. ಅದೇನಾದ್ರೂ ಯೂಸ್ ಆಗುತ್ತಾ ನೋಡಿ ಸರ್. ಹೊಡಿಲಿ, ತಗೊಳ್ರಿ, ಹಾಕ್ಬಿಟ್ಟು ಚೆಕ್ ಮಾಡಿ. ನೋಡಿ, ಇದರಲ್ಲಿರೋ ಫೋಟೋಸ್ ಎಲ್ಲ ಪ್ರಿಂಟ್ ಮಾಡಿ ನನ್ನ ಚೇಂಬರ್ ಕಳಿಸಿ. ಓಕೆ? ನೀವು ಅವನ ಚೆಹರೆ ಏನು ಅಂತ ಫುಲ್ ಡೀಟೇಲ್ಸ್ ಇವ್ರಿಗೆ ಹೇಳ್ತಾ ಇರಿ. ಇವರು ಕಂಪ್ಯೂಟರ್ ಅಲ್ಲಿ ಕ್ರಿಯೇಟ್ ಮಾಡ್ತಾರೆ. ಓಕೆ? ಸರ್. ಕಣ್ಣು ನೋಡಕ್ಕಾಗಲ್ಲ, ತುಂಬಾ ಪವರ್ಫುಲ್ ಆಯ್ತು. ಸ್ಟ್ರೈಟ್ ನೋಸು. ಸರ್, ಇವನೇ ಸಲೀಂ. ಉಗ್ರಗಾಮಿಗಳಿಂದ ಸರಣಿ ಬಾಂಬ್ ದಾಳಿ ಸಂಚು ಬಯಲು. ವಿಧಾನಸೌಧ, ಇಸ್ಕಾನ್, ಯುಟಿಲಿಟಿ ಬಿಲ್ಡಿಂಗ್, ಫೋರಂ, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್ ಮೇಲೆ ಒಟ್ಟಿಗೆ ದಾಳಿ ನಡೆಸಲು ಬೆಂಗಳೂರಿಗೆ ಬಂದಿದ್ದ ಉಗ್ರಗಾಮಿಗಳಿಂದ 100 kg RDX, 10 ಪಿಸ್ತೂಲ್ ಹಾಗೂ AK-47 ಪೊಲೀಸರ ವಶ. ಇವರೆಲ್ಲರನ್ನು ಬಲಿ ತೆಗೆದುಕೊಂಡು ನಮ್ಮ ಬೆಂಗಳೂರನ್ನು ರಕ್ಷಣೆ ಮಾಡಿದ ಆ ಜೈ ಹಿಂದ್ ಯಾರು ಎಂಬುದು ಇಲ್ಲಿಯವರೆಗೂ ತಿಳಿದು ಬಂದಿಲ್ಲ. ನಮ್ಮನ್ನು ಹಾಗೂ ನಮ್ಮ ನಗರವನ್ನು ರಕ್ಷಣೆ ಮಾಡಿದ ಆ ಜೈ ಹಿಂದ್ಗೆ ನಾವು ಚಿರಋಣಿ. ಜೈ ಹಿಂದ್. ಸರ್, ಈ ಟಿವಿ ನ್ಯೂಸ್ ನೋಡ್ತಿದ್ರೆ ಡಾನ್ ಜೊತೆಲಿರೋ ಎಲ್ಲ ಡೆಡ್ ಬಾಡಿಗಳು ಕಾಣಿಸ್ತಾ ಇವೆ. ಆದ್ರೆ ಒಬ್ಬನ ಡೆಡ್ ಬಾಡಿ ಮಾತ್ರ ಕಾಣಿಸ್ತಾ ಇಲ್ಲ. ನೋಡಿ. ಯಾರ ಬದ್ಮಾಶ್ ನನ್ನ ಮಗ? ಸರ್, ಮೊನ್ನೆ ಫಂಕ್ಷನ್ಗೆ ಆ ಶೇರ್ ಖಾನ್ ಜೊತೆ ಕುಳಿತಿದ್ನಲ್ಲ ಸರ್, ಅವನೇ ಸರ್. ಸಲೀಂ. ಸರ್, ಈಗ ಏನ್ ಮಾಡೋದು ಸರ್? ಅವನು ಎಲ್ಲಿದ್ದಾನೋ, ಎಲ್ಲ ಉಸ್ಕೊಂಡಿದ್ದಾನೋ, ಯಾಕೆ ಸರ್ ಕಂಡಿಡಿಯೋದು? ನೋಡು, ಹಾರು ಹಕ್ಕಿ ಇದೆಯಲ್ಲ, ಅದ್ರ ಪುಕ್ಕ ಎಣಿಸೋ ನಾನು. ಚಾಂದ್ ಪಾಷಾ ನಾಮ ಮೇರ. ಅವತ್ತು ಆ ವಿಡಿಯೋ ಕವರೇಜ್ ಮಾಡಿದಲ್ಲ, ಆ ನನ್ನ ಮಗನ ಇಲ್ಲಿ ಕರಿ. ಆ ಸಲೀಮಿಗೆ ಯಾವನ್ ಕೆಲಸ ಕೊಡ್ತಲ್ಲ ಬಾರ್ ಓನರು, ಆ ನನ್ನ ಮಗನ ಇಲ್ಲಿ ಕರಿ. ಫಿರ್ ಮೈ ದೇಖ್ತಾ ಹೂಂ ವೋ ಕಹಾಂ ರೆಹತಾ ಹೈ, ಕಹಾಂ ಭಾಗ್ತಾ ಹೈ, ಎಲ್ಲಿರ್ತಾನ ನನ್ನ ಮಗನ ನಾ ಹಿಡಿತೀನಿ. ಸಾಹೇಬ್ರು ಮನೇಲೇ ಇದ್ದಾರೆ, ಅವ್ರಿಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ. ತಾವು ಎಷ್ಟೊತ್ತು ಬರ್ತೀರಾ ಸರ್? ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ.
ಯಾರಿವ್ರು? ಸರ್ ಇವರು ಬಾರ್ ಓನರು ಮತ್ತೆ ವಿಡಿಯೋಗ್ರಾಫರು. ನೀವು ಕರ್ಸು ಅಂದ್ರಲ್ಲ, ಕರ್ಸಿದ್ದೀನಿ. ಮೊನ್ನೆ ಅವ್ನು ಶೇರ್ ಖಾನ್ ಮನೆಯಲ್ಲಿ ವಿಡಿಯೋ ಕವರೇಜ್ ಮಾಡಿದ್ರಲ್ಲ ಆ ಪಾರ್ಟಿದು, ಆ ವಿಡಿಯೋ ಕವರೇಜ್ ಅಲ್ಲಿದೆ. ಶೇರ್ ಖಾನ್ ಅಂತ ಒಬ್ರು ಸಲೀಮಂತ್ ಇದ್ರಲ್ಲ ಸರ್, ಅವ್ರು ತಗೊಂಡೋದ್ರು ಸರ್. ನಿಜ ಹೇಳ್ತಾ ಇದೀಯಾ ಕತ್ತೆ ಕಟ್ತಾ ಇದೀಯಾ? ಅವನೇ ಕೆಲಸ ಕೇಳ್ಕೊಂಡ್ ಬಂದ, ಅದಕ್ಕೆ ಕೊಟ್ಟೆ. ದೇವರಾಣೆ ನನ್ಗೇನು ಗೊತ್ತಿಲ್ಲ ಸರ್. ಓಕೆ ನೋಡಿ, ಅವ್ನ್ ಖತರ್ನಾಕ್ ನನ್ ಮಗ. ಅದ್ ಎಲ್ಲಿದೆ ಏನು ಅಂತ ಮೊದ್ಲು ಫೈಂಡ್ ಔಟ್ ಮಾಡಿ. ಆಯ್ತು ಸರ್. ಜಾವ್ ಕಳ್ಸ್ರಿ ಅವ್ರನ್ನ. ನಮ್ ಸಾಹೇಬ್ರು ಕರೆದಾಗ ಬರ್ಬೇಕಾಗುತ್ತೆ. ಹೋಗ್ರಿ. ಬರ್ತೀವಿ ಸರ್. ಆಯ್ತು ಸರ್. ಗುಡ್ ಮಾರ್ನಿಂಗ್ ಸರ್. ಐ ಆಮ್ ಪ್ರಕಾಶ್ ಫ್ರಮ್ CBI. Hi. He is Mr. Dinesh from ATS. I see. Please sit down. Thank you, sir. Officers have some tea or coffee. No, thank you, sir. I see. ಸರ್, ನಾವು ಜೈ ಹಿಂದ್ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ತಾವೇನಾದ್ರೂ ಹೇಳ್ತೀರಾ? ಜೈ ಹಿಂದ್ ಎಂತ ಪವಿತ್ರವಾದ ಪದ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಜನ ದೇಶದ ಮೇಲಿರೋ ಅವ್ರ ಅಭಿಮಾನಕ್ಕೋಸ್ಕರ ತಮ್ಮ ಮಕ್ಕಳಿಗೆ ಜೈ ಹಿಂದ್ ಅಂತ ಹೆಸರಿಡ್ತಾ ಇದ್ದಾರೆ. ಇವನು ಕಿತ್ತೋದವನು ಜೈ ಹಿಂದ್ ಅಂತ ಹೆಸರಿಟ್ಕೊಂಡು ದಿನ ಹಾಡೆ ಲೋಗೋಕ್ಕೂ ಜಾನ್ ಸೆ ಮಾರ್ ರहा है. ಅದು ನಾನು ಟಿವಿಯಲ್ಲೂ ನೋಡ್ತಾ ಇದ್ದೀನಿ, ಪೇಪರಲ್ಲೂ ಓದ್ತಾ ಇದ್ದೀನಿ. ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್. ಸರ್, ಜೈ ಹಿಂದ್ ಕೆಲಸ ಮಾಡ್ತಾ ಇದ್ದ ಬಾರ್ ಓನರ್ ನ ತಾವು ಕರೆದು ಎಂಕ್ವೈರಿ ಮಾಡಿದ್ರಿ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಅಂತ ವಿಚಾರಿಸೋಣ ಅಂತ ಬಂದ್ವಿ ಸರ್. देखो ಆಫೀಸರ್, ये चांद पाशा की ಕಾನ್ಸ್ಟಿಟ್ಯೂನ್ಸಿ है. ಇಲ್ಲಿ ಏನ್ ನಡೀತಾ ಇದೆ, ಏನ್ ನಡಿಬಾರ್ದು, ಇದು ಎಲ್ಲರ ಇನ್ಫಾರ್ಮೇಶನ್ ನನಗೆ ಬೇಕಲ್ವಾ? ಅದಕ್ಕೆ ಕ್ಯಾಜುವಲ್ ಆಗಿ ಕರೆದೆ, ಕೇಳದೆ, ಏನು ಆನ್ಸರ್ ಸಿಗಲಿಲ್ಲ. ಬೀಯಿಂಗ್ ಕನ್ಸರ್ನ್ಡ್ ಆಫೀಸರ್ಸ್, ಯು ಟೇಕ್ ಕೇರ್ ಆಫ್ ದಿಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ ಸರ್, ಅಗತ್ಯ ಬಿದ್ದಾಗ ಮತ್ತೆ ಬರ್ತೀವಿ. ಥ್ಯಾಂಕ್ ಯು ಸರ್. ದಿನೇಶ್, ಈ MP ಮೇಲೆ ಯಾಕೋ ಅನುಮಾನ. ಹೌದು ಸರ್, ನೀವು ಒಂದು ಕೆಲಸ ಮಾಡಿ, ಈ MP ಮನೆ ಫೋನ್ ನ ಟ್ಯಾಪ್ ಮಾಡ್ಬಿಡಿ. ಎಸ್ ಸರ್, ಇವತ್ತಿಂದನೇ ಟ್ಯಾಪ್ ಮಾಡ್ತೀನಿ. ದಟ್ಸ್ ಗುಡ್. ಇದೇನಿದು, ಹೊರಗಡೆ ಎಲ್ಲ ಕರೆಂಟ್ ಇದೆ, ನಮ್ಮನೆಲ್ಲ ಕರೆಂಟ್ ಇಲ್ಲ. ಇದೇ ಸಮಯದಲ್ಲಿ UPS ಕೈ ಕೊಟ್ಟಿದ್ದೆ. ಇನ್ ಸಾಹೇಬ್ರು ಬಂದ್ರೆ ಒಗಿತಾರೆ ನನ್ನ. ಇರೋ KB ಫೋನ್ ಮಾಡೋಣ. ಹಲೋ KB, ನಮಸ್ಕಾರ. ನಮಸ್ಕಾರ. ನಾನ್ರೇ MP ಚಾಂದ್ ಪಾಷಾ ಅವರ PA ಮಾತಾಡ್ತಿರೋದು. ನಮ್ಮ ಸಾಹೇಬ್ರ ಮನೇಲಿ ಕರೆಂಟ್ ಇಲ್ಲ, ಬೀದಿಲೆಲ್ಲ ಕರೆಂಟ್ ಇದೆ, ನಮ್ಮ ಮನೇಲಿ ಕರೆಂಟ್ ಇಲ್ಲ. ಬೇಗ ಬಂದು ರಿಪೇರಿ ಮಾಡ್ರಿ. ಸರಿ ಸರ್, ಇಮಿಡಿಯೇಟ್ಲಿ ಕಳಿಸ್ಕೊಡ್ತೀವಿ. ಸಲಾಂ ಸಾಬ್. ಸಲಾಂ. ಯಾರು ನೀವು? ಸಾಬ್, ಅದು ಎಲೆಕ್ಟ್ರಿಸಿಟಿ ರಿಪೇರ್ ಮಾಡಕ್ ಬಂದಿದೀವಿ ಸಾಬ್. ಎಲ್ಲಿ ಐಡೆಂಟಿ ಕಾರ್ಡು? ಅಲ್ರಿ, ಇದು ಯಾರ ಮನೆ ಅಂತ ಗೊತ್ತೇನ್ರಿ? MP ಚಾಂದ್ ಪಾಷಾ ಅವ್ರ ಮನೆ. ಬೀದಿಲೆಲ್ಲ ಲೈಟ್ ಇದೆ, ನಮ್ ಸಾಹೇಬ್ರ ಮನೇಲಿ ಲೈಟ್ ಇಲ್ಲ. ಅಲ್ರಿ, MP ಮನೇಲೇ ಕರೆಂಟ್ ಇಲ್ಲ ಅಂದ್ರೆ ಇನ್ ಬಡವ್ರ ಗತಿ ಏನ್ರಿ? ಸಾರಿ ಸಾಬ್. ಆಚೆ ಕಮ್ದಲ್ಲಿ ಏನ್ ಪ್ರಾಬ್ಲಮ್ ಏನಿಲ್ಲ, ಮೋಸ್ಟ್ಲಿ ಮನೇಲೆ ಪ್ರಾಬ್ಲಮ್ ಇರಬೇಕು. ಇಮಿಡಿಯೇಟ್ ಆಗಿ ರೆಡಿ ಮಾಡ್ಕೊಡ್ತೀನಿ ಸಾಬ್. ಸರ್ ತೋರಿಸಿ ಸಾಬ್, ಎಲ್ಲಿದೆ ಸರ್? ಏನ್ರಿ? DB ಬಾಕ್ಸ್ ಸರ್, DB ಬಾಕ್ಸ್. ಬನ್ನಿ, ಇಲ್ಲಿದೆ, ತೋರಿಸ್ತೀನಿ. ಆಯ್ತು, ಹೇಳ್ತೀನಿ ನಿಮ್ ವಿಷಯ. ಅಬ್ಬಾ, ಕರೆಂಟ್ ಬಂತಪ್ಪ. ಏನ್ರಿ ಆಗಿತ್ತು ಒಳಗಡೆ? ಸರ್ ಏನಿಲ್ಲ, ಒಂದು ಫ್ಯೂಸ್ ಪ್ರಾಬ್ಲಮ್ ಇತ್ತು, ಚೇಂಜ್ ಮಾಡಿದ್ದೀನಿ. ಹೌದಾ? ಓಕೆ, ಸರಿ ಸರ್. ಹಲೋ, ಏನಿಲ್ಲ ರೀ, ಕರೆಂಟ್. ಸಲಾಂ ಸಾಬ್. ಆಯ್ತು, ಮಾಡ್ಕೊಡ್ತೀನಿ. अरे तुम कमीशन बिठाओ, कुछ भी बिठाओ यार, हमने कुछ किया ही नहीं तो होगा क्या? सर, हाँ फोन. 1 मिनट. हेलो, कौन बोलता है रे? ಹಲೋ, MP ಚಾಂದ್ ಪಾಷಾ ಅಲಿಯಾಸ್ ದೇಶದ್ರೋಹಿ. ಲೇ ನಾಯಿ ತರ ಫೋನ್ ಅಲ್ಲಿ ಏನು ಬೊಗಳ್ತೀಯ? ನನ್ನ ಎದುರುಗಡೆ ಬಾ. ದೊಡ್ಡಾಲ್ದ ಮನೆಗೆ ಉಲ್ಟಾ ಕಳಿಸಿ ಚಿಕ್ಕ ಮಕ್ಕಳ ಕೈಲಿ ಉಚ್ಚ ವಹಿಸ್ತೀನಿ ಮೈ ಮೇಲೆ ಮಗನೇ. ಯಾರೇ ನೀನು? ಏಯ್ ಹರಾಮ್ ಖೋರ್, ಚುಪ್ ಚಾಪ್ ಸುನ್ತೆ ಜಾವ್. ನಮ್ ದೇಶದಲ್ಲಿದ್ದು ನಮ್ಮನ್ನ ತಿಂದು ನಮ್ ದೇಶಕ್ಕೆ ಎರಡು ಬಗಿತಿದ್ಯಾ? ಕ್ಯಾ ಬಾತ್ ಕರ್ತಾ ಹೈ? ಏಯ್, ಒಬ್ಬ ಪ್ರಜಾನಾಯಕನಾಗಿ ಪ್ರಜೆಗಳನ್ನ ಕಾಪಾಡೋದ್ ಬಿಟ್ಟು ಅವ್ರನ್ನೇ ಕೊಲೆ ಮಾಡಿಸ್ತಿದ್ಯಾ? ಏಯ್, ಆಗಸ್ಟ್ 15ಕ್ಕೆ ಸರಣಿ ಬಾಂಬ್ ದಾಳಿ ಮಾಡಿಸ್ತಿದ್ಯಾ? ಬಳ್ಳಾರಿ ಜೈಲ್ನಲ್ಲಿರೋ ಜಿಹಾದಿನ ಎಸ್ಕೇಪ್ ಮಾಡಿಸ್ತೀಯಾ? ಏಯ್, ದೇಶದ್ರೋಹ ಮಾಡ್ತಿರೋ ನಿನ್ನನ್ನ 24 ಗಂಟೆಲಿ ಹೊಡೆಸಾಯ್ತೀನಿ. ಅರೆ ದಮ್ಮಿದ್ರೆ ನಿನ್ನ ನೀನ್ ಬಚಾವ್ ಮಾಡ್ಕೋ. ಅರೆ ಕೋನ್ ಬೋಲ್ತಾ ಹೈ ಭಾಯ್? ಯಾರಪ್ಪ ನೀನು? ತೇರಾ ಬಾಪ್. ಜೈ ಹಿಂದ್.
ಯಾರು ಮಾತಾಡೋದು? ಹಲೋ ಸೂಪರಿಂಟೆಂಡೆಂಟ್ ಅವರೇ, ನಾನು MP ಚಾಂದ್ ಪಾಷಾ ಮಾತಾಡೋದು. ಅಲ್ರಿ, ಒಬ್ಬ ಸ್ಟ್ಯಾಂಡಿಂಗ್ MPಗೆ ಯಾವನೋ ಒಬ್ಬ ಜಯಂತ್ ಅನ್ನೋ ವ್ಯಕ್ತಿ ಫೋನ್ ಮಾಡಿ ನಿನ್ನ ಕೊಲೆ ಮಾಡ್ತೀನಿ, ನಿನ್ನ ಸಾಯ್ತೀನಿ, ನಿನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಧಮಕಿ ಹಾಕ್ತಾನೆ. ನೀವೇನ್ರಿ ಮಾಡ್ತಾ ಇದ್ದೀರಿ ಅಲ್ಲಿ? 4 ಜನ ಪೊಲೀಸರ ಮೇಲೆ ನಿಮ್ಮ ಅಧಿಕಾರಿ ಚಲಾಯಿಸಿದ್ರೆ ಆಗೋಯ್ತಾ? ನನ್ನ ಮನೆಗೆ ಪ್ರೊಟೆಕ್ಷನ್ ಬೇಕು. ಐ ವಾಂಟ್ ಪ್ರೊಟೆಕ್ಷನ್ ಇಮಿಡಿಯೇಟ್ಲಿ. ಅದು ಮಾಡಿ ಮೊದಲು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, MP ಚಾಂದ್ ಪಾಷಾ ಅವ್ರ ಫೋನ್ ಟ್ಯಾಪ್ ಮಾಡಿದ್ದೀನಿ. ಆ ಜೈ ಹಿಂದ್ ಫೋನ್ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದೀನಿ. ಇಸ್ ಇಟ್? ಎಸ್ ಸರ್. ನನ್ನ ಅನುಮಾನ ನಿಜ ಆಯ್ತು. ಲೆಟ್ಸ್ ಗೋ. ಬನ್ನಿ ಸರ್. ಏಯ್ ಹರಾಮ್ ಖೋರ್, ನಮ್ ದೇಶದಲ್ಲಿದ್ದು ನಮ್ಮನ್ನ ತಿಂದು ನಮ್ ದೇಶಕ್ಕೆ ಎರಡು ಬಗಿತಿದ್ಯಾ? ಒಬ್ಬ ಪ್ರಜಾನಾಯಕನಾಗಿ ಪ್ರಜೆಗಳನ್ನ ಕಾಪಾಡೋದ್ ಬಿಟ್ಟು ಅವ್ರನ್ನೇ ಕೊಲೆ ಮಾಡಿಸ್ತಿದ್ಯಾ? ಆಗಸ್ಟ್ 15ಕ್ಕೆ ಸರಣಿ ಬಾಂಬ್ ದಾಳಿ ಮಾಡಿಸ್ತಿದ್ಯಾ? ಬಳ್ಳಾರಿ ಜೈಲ್ನಲ್ಲಿರೋ ಜಿಹಾದಿನ ಎಸ್ಕೇಪ್ ಮಾಡಿಸ್ತೀಯಾ? ದೇಶದ್ರೋಹ ಮಾಡ್ತಿರೋ ನಿನ್ನನ್ನ 24 ಗಂಟೆಲಿ ಹೊಡೆಸಾಕ್ತೀನಿ. ದಮ್ಮಿದ್ರೆ ನಿನ್ನ ನೀನ್ ಬಚಾವ್ ಮಾಡ್ಕೋ. ಆಫ್ ಮಾಡಿ. ಈ ಜೈ ಹಿಂದ್ ಎಲ್ಲಿಂದ ಫೋನ್ ಮಾಡ್ದ ಅಂತ ಗೊತ್ತಾಯ್ತಾ? ಟ್ರೇಸ್ ಮಾಡಕ್ ಆಗ್ಲಿಲ್ಲ ಸರ್. ಅದು ಮೊಬೈಲ್ ಫೋನ್ ನಿಂದ ಮಲ್ಟಿಪಲ್ ಲೊಕೇಶನ್ ಇಂದ ಕಾಲ್ ಬೌನ್ಸ್ ಆಗ್ತಾ ಇದೆ ಸರ್. ಹಾಗಾದ್ರೆ ಎಂಪಿನೂ ದೇಶದ್ರೋಹಿನ? ಬಾಂಬ್ ದಾಳಿಲಿ ಇವನ್ ಕೈಯೊಳನ್ ಇದೆ ಅಂತ ಆಯ್ತು. ಅವನು ಜೈ ಹಿಂದ್ ಬಗ್ಗೆ ವಿಚಾರಿಸಿದಾಗಲೇ ನನ್ಗೆ ಅನುಮಾನ ಬಂತು. ನಾಳೆ ಹೇಗಿದ್ರು ಎಂಪಿನ ಸಾಯಿಸಕ ಜೈ ಹಿಂದ್ ಬಂದೇ ಬರ್ತಾನೆ. ಏನ್ರಿ ಹರೀಶ್ ಅವರು, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಸರ್ ಫೋನ್ ಮಾಡಿದ್ರು, ಇನ್ನೇನ್ ಬಂದ್ಬಿಡ್ತಾರೆ. ಏನ್ ಫೋನ್ ಮಾಡ್ತಾರೆ, ಯಾವಾಗ ಬರ್ತಾರೆ? ಒಳ್ಳೆ ಟೆನ್ಷನ್ ಆಗೋಯ್ತಲ್ಲಪ್ಪ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಜೈ ಹಿಂದ್ ನಿಮ್ಮನ್ನ ಕೊಲ್ತೀನಿ ಅಂತ ಕರೆ ಮಾಡಿದ್ನಂತಲ್ಲ, ಇದು ಕಮಿಷನರ್ ಇಂದ ನಮ್ಗೆ ಇನ್ಫಾರ್ಮೇಶನ್ ಬಂತು. अरे यार, ये पागल आदमी है जयंत भाई. हमने किसका क्या बिगाड़ा है? हमको क्यों मारेगा? ನನಗೆ ಯಾಕೆ ಹೊಡಿತಾನ ಅವನು? ಸರ್ ಡೋಂಟ್ ವರಿ ಸರ್, ನಾವು ನಿಮ್ ಜೊತೆಲಿ ಇದೀವಿ. ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಇವ್ರನ್ನೆಲ್ಲ ಕರ್ಸಿದ್ದೀನಿ. ಆ ಜೈ ಹಿಂದ್ ಬಂದ್ರೆ ಖಂಡಿತ ನಾವು ಹಿಡಿದೇ ಹಿಡಿತೀವಿ. ದಿನೇಶ್. Yes, sir. Take the position. Yes, sir. ಸರ್ ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಆಲ್ ರೈಟ್ ಸರ್, ಥ್ಯಾಂಕ್ ಯು. ಬನ್ನಿ ಹೋಗೋಣ. अरे साले जय हिंद आजा आजा. क्या करें तुझे? ಸರ್ ನಾನ್ ಸರ್ ಮಾತಾಡಯ್ಯ. ಊಟ ಟೈಮ್ ಆಯ್ತು ಸರ್. ಊಟ ಬನ್ನಿ, ನೆಮ್ಮದಿಯಾಗಿ ಊಟ ಮಾಡೋಣ. ಈಗ ಸೆಕ್ಯೂರಿಟಿ है हमारे पास तो यार. ಚಲೋ ಬನ್ನಿ. ಯಾವ ಜೈ ಹಿಂದಿಂದ ನನಗೇನು ಭಯ ಇಲ್ಲ. ಐ ಆಮ್ ಸೇಫ್ ಇನ್ ಮೈ ಹೌಸ್. चांद पाशा जिंदाबाद. ಸರ್ क्यों भाई, खाना तैयार है? ಜಿ ಸರ್. हाँ तो ले आओ फटाफट यार, ले आओ. ಹಲೋ ಸಿಬಿಐ ಆಫೀಸರ್. No. My God. Dinesh, Sir. send this needle for inspection. Yes, sir. ನೀಡಲ್ ಟಿಪ್ ಮೇಲೆ ಸೈನೈಡ್ ಇರಲೇಬೇಕು. ದಿನೇಶ್ ತೆಗಿರಿ ಅದನ್ನ. ನೋಡು, ಇದರಲ್ಲಿ ಬೂಬಿ ಟ್ರ್ಯಾಪ್ ಇಟ್ಟಿದ್ದಾರೆ. ಇದರಿಂದ ಸಿರೆಂಜ್ ಹೋಗಿ ಡೈರೆಕ್ಟ್ ಆಗಿ ಎದೆ ಹೊಡೆದಿದೆ. ಕರೆಕ್ಟ್ ಸರ್. ಸರ್ ಕ್ಯಾಮ್ರಾ ಇದೆ,
ಎಸ್ ಯು ಆರ್ ರೈಟ್, ಹಿ ಇಸ್ ವೆರಿ ಇಂಟೆಲಿಜೆಂಟ್. ಅಬ್ಸರ್ವೇಷನ್ಗೋಸ್ಕರ ಕ್ಯಾಮರಾ ಇಟ್ಟಿದ್ದಾನೆ. ಎಸ್ ಸರ್. ಸರ್ ಜೈ ಹಿಂದ್. ಸರ್ ಅವನ್ ಇಲ್ಲೇ ಎಲ್ಲೋ ಇರ್ಬೇಕು ಸರ್. ಯು ಆರ್ ರೈಟ್ ದಿನೇಶ್. ಹಿ ಇಸ್ ವೆರಿ ಬ್ರಿಲಿಯಂಟ್. ಅಲ್ರಿ ಏನ್ರಿ ಮಾಡ್ತಾ ಇದ್ದೀರಾ? ನೀವ್ ಒಬ್ಬನ್ ಹಿಡಿಯೋದಕ್ಕೆ ಹೋಗಿ ಎಷ್ಟು ಜನನ ಬಲಿ ಕೊಡ್ತಾ ಇದ್ದೀರಾ? ನಮ್ಮ ಡಿಪಾರ್ಟ್ಮೆಂಟ್ಗೆ ನಾಚಿ ಆಗೋ ವಿಷಯ ಇದು. ಸರ್, ನಾವು ಹಿಡಿಯೋ ಹೊರಟಿರೋದು ಒಬ್ಬ ಸಾಧಾರಣವಾದ ವ್ಯಕ್ತಿನಲ್ಲ, ಅವನೊಬ್ಬ ಪವರ್ಫುಲ್ ಒನ್ ಮ್ಯಾನ್ ಆರ್ಮಿ. ಟೆಕ್ನಾಲಜಿಯಲ್ಲಿ ನಮಗೇನ ಫಾಸ್ಟ್ ಇದ್ದಾನೆ ಸರ್. ಇಷ್ಟಕ್ಕೂ ಅವ್ನು ಸಾಯಿಸ್ತಾ ಇರೋದು ಬರೀ ದೇಶದ್ರೋಹಗಳನ್ನ ಮಾತ್ರ. ಸರ್, ಏನೇ ಆದ್ರೂ ನಾವು ಅವನ್ನ ಕಂಡು ಹಿಡಿದೇ ಇಡ್ತೀವಿ ಸರ್. ಎಸ್. ಗುಡ್ ಮಾರ್ನಿಂಗ್ ಸರ್. ಸಿಡನ್. ಸರ್ ಇನ್ನೊಂದು ವಿಷಯ, ಈಗ ತಾನೇ ರಿಪೋರ್ಟ್ ಬಂದಿದೆ. ಕೊಲೆಯಾದ ಸ್ಥಳದಲ್ಲಿ ಸಿಕ್ಕಿರೋ ಫೈರ್ಡ್ ಕೇಸ್ ರಾಜಸ್ಥಾನದಲ್ಲಿರೋ ಆರ್ಮಿ ರೆಜಿಮೆಂಟ್ ನಲ್ಲಿ ಇಶ್ಯೂ ಮಾಡಿದಾರೆ ಅಂತ ಗೊತ್ತಾಗಿದೆ. ಸರ್, ನಾವು ಆರ್ಮಿಯಲ್ಲಿ ಹೋಗಿ ವಿಚಾರಿಸಿದ್ರೆ ಡೆಫಿನೆಟ್ಲಿ ಆ ಬುಲೆಟ್ಸ್ ಇಲ್ಲಿಗೆ ಹೇಗೆ ಬಂತು ಅಂತ ಖಂಡಿತವಾಗೂ ನಮ್ಗೆ ಗೊತ್ತಾಗುತ್ತೆ ಸರ್. ಸರ್, ವಿತ್ ಯುವರ್ ಪರ್ಮಿಷನ್ ಶಾಲ್ ವಿ ಮೂವ್ ಟು ರಾಜಸ್ಥಾನ್? ಓಕೆ, ಗೋ ಥ್ಯಾಂಕ್ ಯು ಸರ್. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಕರ್ನಲ್. ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. CBI ಪ್ರಕಾಶ್ ಫ್ರಮ್ ಬೆಂಗಳೂರು. ವೆರಿ ನೈಸ್. ATS ಆಫೀಸರ್ ದಿನೇಶ್ ಫ್ರಮ್ ಬ್ಯಾಂಗ್ಳೂರ್. Good. Colonel Srinivas, also from Bangalore. Come on, please sit down. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. I hope you are comfortable in the mess. ಎಸ್, ಡೆಫಿನೆಟ್ಲಿ ತುಂಬಾ ಕಂಫರ್ಟಬಲ್ ಆಗಿದೆ ಮಿಸ್ಟರ್ ಕರ್ನಲ್. ನೀವಿಬ್ರು ಬರ್ತಾ ಇರೋ ಇನ್ಫಾರ್ಮೇಶನ್ ನಿನ್ನೆ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಬಂತು. ಟೆಲ್ ಮಿ, ವಾಟ್ ಡು ಯು ವಾಂಟ್ ಫ್ರಮ್ ಮೀ? ಸರ್, ಆಕ್ಚುಲಿ ನಮಗೆ ಸಿಕ್ಕಿದ ಇನ್ಫಾರ್ಮೇಶನ್ ಪ್ರಕಾರ ಈ ಫೈರ್ಡ್ ಬುಲೆಟ್ಸ್ ನಿಮ್ಮಲ್ಲಿ ಇಶ್ಯೂ ಆಗಿದೆ ಅಂತ ಗೊತ್ತಾಯ್ತು. ಆದ್ರೆ ಇದನ್ನ ಯಾರಿಗೆ ಇಶ್ಯೂ ಮಾಡಿದ್ರಿ, ಯಾವಾಗ ಇಶ್ಯೂ ಮಾಡಿದ್ರಿ ಅನ್ನೋದು ಗೊತ್ತಾಗಬೇಕು. ಒಂದು ವಿಷಯ, ಯಾವ ಪ್ಲಟೂನ್ಗೆ ಇಶ್ಯೂ ಆಗಿದೆ ಅಂತ ಹೇಳ್ಬೋದು, ಆದ್ರೆ ಯಾವ ವ್ಯಕ್ತಿಗೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಓಕೆ ಸರ್, ಅಷ್ಟು ಗೊತ್ತಾದ್ರೆ ಸಾಕು. जय हिंद साहब. जय हिंद. सुनो, ये ले जाओ, इसको चेक करो, किस प्लटून को इश्यू किया है उसका रिपोर्ट लेके आ जाओ. यस सर. ಓಕೆ ಸರ್ ರಿಪೋರ್ಟ್ ಇವತ್ತೇ ಸಿಗುತ್ತಾ? ರಿಪೋರ್ಟ್ ಇವಾಗಲೇ ಸಿಗುತ್ತೆ. ಥ್ಯಾಂಕ್ ಯು ಸರ್. ಬೆಂಗಳೂರು ಹೇಗಿದೆ? ಚೆನ್ನಾಗಿದೆ ಸರ್. जय हिंद साहब. जय हिंद. ये बुलेट्स कैप्टन भरत साहब का प्लेटून को इशू हुआ है. अच्छा, आप चलिए. जय हिंद साहब. ಪ್ರಕಾಶ್, ಕ್ಯಾಪ್ಟನ್ ಭರತ್ ತುಂಬಾ ಬ್ರೇವ್ ಆಫೀಸರ್, ಕನ್ನಡದವರು. ಬಟ್ ಅನ್ಫಾರ್ಚುನೇಟ್ ನ್ಯೂಸ್, ಒಂದ್ ತಿಂಗಳ ಹಿಂದೆ ಅವ್ರ ಬಾರ್ಡರ್ ಪೆಟ್ರೋಲಿಂಗ್ ಹೋದಾಗ ಸತ್ತು ಹೋಗ್ಬಿಟ್ರು. ಸರ್, ಅವ್ರ ಅಡ್ರೆಸ್ ಫೋಟೋ ಏನಾದ್ರು ಸಿಗುತ್ತಾ? ಎಸ್, ಇವಾಗ್ಲೇ ಕೊಡಿಸ್ತೀನಿ. ನೀವು ಮೆಸ್ಸಲ್ಲಿ ಹೋಗಿ ರೆಸ್ಟ್ ತಗೊಳ್ತಾ ಇರ್ರಿ, ನಾನು ಕಳ್ಸಿಕೊಡ್ತೀನಿ. ಆಯ್ತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. Thank you. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಾಟ್ ಈಸ್ ದಿಸ್? 3 ಫೋಟೋನು ಒಂದೇ ತರ ಇದೆ, ಇದು ಹೇಗೆ ಸಾಧ್ಯ? ಸರ್ ನನಗೂ ಆಶ್ಚರ್ಯ ಆಗ್ತಿದೆ ಸರ್. ಕಮನ್, ನಾವು ಕ್ಯಾಪ್ಟನ್ ಭರತ್ ಮನೆಗೆ ಹೋಗೋಣ. ಅಲ್ಲಿಗೆ ಹೋದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. Yes, Come sir. fast. Let's go. ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ವೇ? ನಂಬಬೇಕು ಸರ್. ನೊಂದವರ ಮನಸ್ಸಿನಿಂದ ಬರೋ ಮಾತಿನಲ್ಲಿ ಸತ್ಯ ಇರುತ್ತೆ. ಇದು ನಿಜವಾಗಿ ನಡೆದ ಘಟನೆ. ಸರ್ ಎಸ್, ಮದುವೆನೂ ಆಗಿದೆ ಇವ್ರಿಗೆ. ನೋಡಿ ನೋಡಿ, ಇವಳನ್ನ ಭರತನ ಹೆಂಡತಿ, ಮುತ್ತೈದೆಯಾಗಿ ಬಾಳಿ ಬದುಕಬೇಕಾದವಳು ಇವತ್ತು ಈ ಸ್ಥಿತಿಲಿದ್ದಾಳೆ. ಹೆತ್ತವರ ಕಣ್ಣಲ್ಲಿ ಕಣ್ಣಾಗಿರ್ಬೇಕಾಗಿದ್ದ ಮಗ ಇವತ್ತು ಮಣ್ಣು ಸೇರಿದ್ದಾನೆ. ನಾವ್ ಹ್ಯಾಕ್ ತಡ್ಕೋಬೇಕು ಹೇಳಿ? ಈ ಡೆತ್ ಸರ್ಟಿಫಿಕೇಟ್ ಒಂದೇ ನಮ್ ಕೈಲಿರೋದು. ಕೊನೆ ಬಾರಿ ಮಗನ ಮುಖನೂ ನೋಡಕ್ಕಾಗ್ಲಿಲ್ಲ. ಸಾರಿ ಸರ್, ಫೀಲ್ ಮಾಡ್ಕೊಂಬೇಡಿ. ನಾವು ನಿಮ್ಗೆ ತುಂಬಾ ಹರ್ಟ್ ಮಾಡ್ಬಿಟ್ವಿ. ಐ ಆಮ್ ವೆರಿ ಸಾರಿ. ನಾವು ನಿಮ್ ಜೊತೆಲಿ ಇರ್ತೀವಿ. ನೋಡಿ, ಇದು ನಮ್ಮ ವಿಸಿಟಿಂಗ್ ಕಾರ್ಡು. ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಾನು ಕಾಂಟ್ಯಾಕ್ಟ್ ಮಾಡಿ. ಓಕೆ? ಸಾರಿ ಸರ್. ಕಮಾನ್. ಸಾರಿ ಸರ್. ಅಂಜು, 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 ಟಾವೆಲ್ ಕೊಡು ಅಂಜು. ಅಂಜು, ಅಂಜಲಿ, ಸ್ವಲ್ಪ ಆಲೂಗಡ್ಡೆ ಹೆಚ್ಚಿಕೊಟ್ಬಿಟ್ಟು ಹೋಗಮ್ಮ. ಅಂಜು, ಬೇಗ ಟಾವೆಲ್ ಕೊಡು.
ವಯಸ್ಸು ತುಳಿದ್ರ ಹತ್ರ ಸುಳಿಲೇಬಾರ್ದು ಅನ್ನೋದು ಇದಕ್ಕೆ. ಹೇಗಿದ್ಯಪ್ಪ? ತಿನ್ನಪ್ಪ, ಬೇಗ ತಿನ್ನಿ. ಹೇಗಿದ್ಯಪ್ಪ? ತಿನ್ರಿ, ಹೇಗಿದೆ? ಸೂಪರ್. ಉಪ್ಪು. ನಾಳೆ ನಾವು ಟೆರರಿಸ್ಟ್ ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಈ ಆಪರೇಷನ್ಗೆ ನಾವು ಪೊಲೀಸ್ ಜೀಪ್ಗಿಂತ ಪ್ರೈವೇಟ್ ವೆಹಿಕಲ್ ಯೂಸ್ ಮಾಡೋಣ. ಓಕೆ, ನಾನು ಮುಂದೆ ಇರ್ತೀನಿ. ಇನ್ನೊಂದು ವೆಹಿಕಲ್ ನಲ್ಲಿ ಎಸ್ಕಾರ್ಟ್ ಮತ್ತೆ ಟೆರರಿಸ್ಟ್ ಇರ್ತಾರೆ. ಮಧ್ಯದಲ್ಲಿ ನನ್ನ ಗಾಡಿ ನಿಂತ್ರೆ ಈ ಎಸ್ಕಾರ್ಟ್ ಇರೋ ವೆಹಿಕಲ್ ನಿಂತು ಬಿಡ್ಬೇಕು. ಆಗ ಎಲ್ಲರೂ ಪೊಸಿಷನ್ ತಗೋಬೇಕು. ಟೈಮ್ ನೋಡ್ಕೊಂಡು ನಾನು ಆರ್ಡರ್ ಪಾಸ್ ಮಾಡ್ತೀನಿ. ಆ ಟೈಮಲ್ಲಿ ಜೈ ಹಿಂದ್ ಅಟ್ಯಾಕ್ ಮಾಡಿದ್ರೆ ಆ ಬುಲೆಟ್ ಸೌಂಡ್ ಕೇಳಿಸಿದ ದಿಕ್ಕಿಗೆ ಎಲ್ಲರೂ ಮುನ್ನುಗ್ತಾ ಫೈರ್ ಮಾಡ್ಬೇಕು. ಸರ್, ಆ ಜೈ ಹಿಂದ್ ಮೇಲಿಂದ ಗುಂಡಾರಿಸ್ಬಿಟ್ರೆ ಏನ್ ಸರ್ ನೀವು ಜೈ ಹಿಂದ್ ಅಂದ್ರೆ ಸ್ಪೈಡರ್ ಮ್ಯಾನ್ ಅನ್ಕೊಂಡಿದೀರಾ? ಓಕೆ ಜೆಂಟ್ಲ್ಮೆನ್, ನಾಳೆ ಈ ಆಪರೇಷನ್ ನಾವು ಹೇಗಾದ್ರೂ ಸಕ್ಸಸ್ ಮಾಡ್ಲೇಬೇಕು. ಓಕೆ ಓಕೆ ಸರ್. ಹಲೋ. ಓಕೆ. ಕರ್ಕೊಂಡ್ ಬಾ. ಹಲೋ. ಹಲೋ, CBI ಪ್ರಕಾಶ್. ಹಾ, ಎಸ್ ಸರ್. ನಾನು ಕಂಟ್ರೋಲ್ ರೂಮ್ ಇಂದ ಮಾತಾಡ್ತಿದ್ದೀನಿ. ಹಾ, ಹೇಳಿ ಹೇಳಿ. ನಮ್ಮ ಇನ್ಫಾರ್ಮೇಶನ್ ಪ್ರಕಾರ ಆ ಜಿಹಾದಿನ ಕೊಲ್ಲೋಕೆ ಜೈ ಹಿಂದ್ ನಿಮ್ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡಕ್ ಪ್ರಯತ್ನ ಪಡಬಹುದು. ಎಸ್ ಸರ್. ಸರ್, ಗೊತ್ತಾಯ್ತು. ಬಟ್ ನಮ್ಮೊಂದು ಗಾಡಿ ಪಂಚರ್ ಆಗ್ಬಿಟ್ಟಿದೆ. ನನ್ಗೆ ಯಾಕೋ ಜೈ ಹಿಂದ್ ಮೇಲೆ ಡೌಟ್ ಸರ್. ಬಟ್ ಡೋಂಟ್ ವರಿ, ವಿಲ್ ಟೇಕ್ ಕೇರ್ ಆಫ್ ದಟ್. ಓಕೆ, ಡೋಂಟ್ ಪ್ಯಾನಿಕ್. ಫಸ್ಟ್ ಜಿಹಾದಿನ ಸೇಫ್ ಪ್ಲೇಸಿಗೆ ಕರ್ಕೊಂಡು ಹೋಗಿ. ಓಕೆ ಸರ್. ಬ್ಯಾಕಪ್ ಇನ್ ಹಾಫ್ ಆನ್ ಅವರ್ ಅಲ್ಲಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಏಯ್ ಅವನು ಕರ್ಕೊಂಡ್ಬನ್ನಿ ಆ ಕಡೆ.
ಜೈ ಹಿಂದ್ ಮನೆಗೂ ತೋರಿಸ್ಕೊಂಡ್ಬಿಟ್ಟ. ಛೇ, You're really great, but ಬಟ್ ವಾಟ್ ಇಸ್ ಇಟ್? ಕಮ್ ಆನ್, ಟೆಲ್ ಮೀ. ನೀನ್ ಎಲ್ಲ ಉಗ್ರವಾದಿಗಳನ್ನ ಮುಗಿಸ್ಬಿಟ್ಟಿದ್ಯಾ? ಒಬ್ಬನೇ ಒಬ್ಬನ ಸೆಂಟ್ರಲ್ ಜೈಲ್ನಲ್ಲಿದ್ದಾನೆ. ಅವನ್ನ ಮುಗಿಸ್ಬಿಟ್ರೆ ಬ್ಯಾಂಗ್ಳೂರ್ ಇಸ್ ಫ್ರೀ ಫ್ರಮ್ ಟೆರರಿಸ್ಟ್. ಓಕೆ ಓಕೆ, ಐ ವಿಲ್ ಡೂ ಇಟ್. ಛೇ, ಈ ಕೇಸ್ ಯಾಕೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ? ಈ ಜೈ ಹಿಂದ್ ಯಾರು, ಸಲೀಂ ಯಾರು, ಕ್ಯಾಪ್ಟನ್ ಭರತ್ ಯಾರು? ಇವ್ರು ಯಾರ್ಯಾರು? ಈ ಮೂವರು ಒಂದೇನಾ ಇಲ್ಲ ಬೇರೆ ಬೇರೆನಾ? ಛೇ, ಅರ್ಥನೇ ಆಗ್ತಾ ಇಲ್ವೇ? ಛೇ, ಹೇಗಾದ್ರೂ ಮಾಡಿ ಈ ಕೇಸನ್ನ ಸಾಲ್ವ್ ಮಾಡಲೇಬೇಕು. ಇಲ್ಲ ಅಂದ್ರೆ ಇಷ್ಟು ವರ್ಷ ನಾನು ಸರ್ವಿಸ್ ಮಾಡಿದ್ದು ವ್ಯರ್ಥ. ಗುಡ್ ಮಾರ್ನಿಂಗ್ ಆಫೀಸರ್. ರಾತ್ರಿ ಡ್ರಿಂಕ್ಸ್ ಜಾಸ್ತಿ ಐತೆ ಅನ್ನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಆಫೀಸರ್ ಆಫೀಸರ್ ರಿಲ್ಯಾಕ್ಸ್. ಪಿಸ್ಟಲ್ ಹುಡುಕ್ತಾ ಇದ್ದೀರಾ? ಇದು ನಿಮ್ ಪಿಸ್ಟಲ್. ಒನ್ ಸೆಕೆಂಡ್. ಜೊತೆಗೆ ನಂದು. ಹಲೋ ಆಫೀಸರ್, ಕಂಟ್ರೋಲ್ ರೂಮ್. ವೇಟ್ ಆಫೀಸರ್ ಪ್ಲೀಸ್. ಕಂಟ್ರೋಲ್ ರೂಮಿಗೆ ಫೋನ್ ಮಾಡ್ತಾ ಇದ್ದೀರಾ? ನೋ, ಸರೆಂಡರ್ ಆಗೋಕೆ ಬಂದಿದ್ದೀನಿ. ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ. ದೇ ವಿಲ್ ಬಿ ಎಕ್ಸ್ಪೆಕ್ಟೆಡ್ ಎನಿ ಟೈಮ್. ಡೋಂಟ್ ವರಿ. ನಿಜ ಹೇಳಿ, ನೀವು ಇಷ್ಟೊಂದು ಧೈರ್ಯದಿಂದ ಅಷ್ಟು ಟೆರರಿಸ್ಟ್ಗಳನ್ನ ಸುಟ್ಟಾಕಿದ್ರಿ, ಆದ್ರೆ ಇಷ್ಟೊಂದು ಸಿಂಪಲ್ ಆಗಿ ಯಾಕೆ ಶರಣಾದ್ರಿ? ನಾನು ಮಾಡಿದ ತಪ್ಪು ಅಂತ ಅನಿಸ್ತು, ಅದಕ್ಕೆ. ಇವತ್ತು ಕೋರ್ಟ್ ಹಾಲಿಡೇ. ಹೌದು ಸರ್. ನಾಳೆ ಇವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು. ಓಕೆ? ನಮಸ್ಕಾರ. ನಮಸ್ಕಾರ. ಅಣ್ಣ, ನಾವು ಜೀವನದಲ್ಲಿ 500,000 ರೂಪಾಯಿಗೆ ರಾಬರಿ, ಆಫ್ ಮಾಡ್ರು, ಫುಲ್ ಮಾಡ್ರು ಅಂತ ಏನೇನೋ ಮಾಡಕ್ ಹೋಗಿ ಹೆಂಡತಿ ಮಕ್ಕಳನ್ನ ಬೀದಿ ಪಾಲ್ ಮಾಡಿ ಅವ್ರ ಏರಿಯಾದಲ್ಲಿ ನಾವೇ ಹೀರೋಗಳ ಮೆರಿಯಕ್ ಹೋಗಿ ನಮ್ ಜೀವನ ನಾವೇ ಹಾಳು ಮಾಡ್ಕೊಂಡ್ಬಿಟ್ವಣ್ಣ. ತಪ್ಪು ಮಾಡ್ಬಿಟ್ವಿ. ಅಣ್ಣ, ಈಗ ಗೊತ್ತಾಯ್ತಣ್ಣ, ನಮ್ಮಂತ ಕಚಡ ನನ್ನ ಮಕ್ಕಳಣ್ಣ ಹೀರೋಗಳು, ನಿಮ್ಮಂತ ಡಬಲ್ ಗುಣಿಗೆ ಇರೋರು ಹೀರೋ. ನಮಸ್ಕಾರ ಅಣ್ಣ. ಅಣ್ಣ, ನಾನು ನಿಮ್ಮ ಟಿವಿಲಿ ನೋಡಿದ್ಮೇಲೆ ಈ ದೇಶಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನಿಸ್ತಿದೆ ಅಣ್ಣ, ಏನಾದ್ರೂ ಮಾಡ್ಬೇಕು ಅನ್ನಿಸ್ತಿದೆ. ಯಾರವನು ಊಟ ತಟ್ಟೆ ಹಂಗ್ ಬಿಸಾಕಿದ್ನಲ್ಲ? ಅಯ್ಯೋ, ಅವನೇನ ಟೆರರಿಸ್ಟು? ನನ್ನ ಮಗನಿಗೆ ಮುದ್ದೆ ರೈಸು ಬೇಡ ಅಂತೆ, ಬಿರಿಯಾನಿ ಬೇಕಂತೆ. ನಿಮ್ಮಂತ ದೇಶ ರಕ್ಷಣೆ ಮಾಡೋರ್ಗೆ ಅಂತ ಟ್ರೀಟ್ಮೆಂಟ್ ಇಲ್ಲ. ಅಂತದ್ರಲ್ಲಿ ಅವನಿಗೆ ಹಾಡ್ ಹಗಲೇ ಕತ್ತರಿಸೋದು ನನ್ನ ಮಗನಿಗೆ. ಅವನಿಗೆ ಅಂತ ನನ್ನ ಟ್ರೀಟ್ಮೆಂಟ್. ಜೈ ಹಿಂದ್, 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 ಜೈ ಹಿಂದ್. क्या रे, ಬಿರಿಯಾನಿ चाहिए क्या? ಈ ಮುದ್ದೆನ ಕಣ್ಣಿಗೊತ್ಕೊಂಡು ದೇವ್ರು ಕೊಟ್ಟಿದ್ ಪ್ರಸಾದ ಅನ್ಕೊಂಡು ತಿನ್ನೋ ಜನ ನಾವು. ಅಂತ ಜನಗಳನ್ನ ಬ್ಲಾಸ್ಟ್ ಮಾಡಿ ಉಡಾಯಿಸಿದಲ್ದೆ ತಿನ್ನೋ ಅನ್ನನ ಬಿಸಾಕ್ತೀಯ? ನನ್ನ
ಇವನ್ ಯಾಕೆ ಇಷ್ಟೊಂದು ಸಿಂಪಲ್ ಆಗಿ ಸರೆಂಡರ್ ಆದ? ನನಗೇನು ಅನುಮಾನ ಬರ್ತಾ ಇದೆಯೇ? ಹಲೋ ಜೈಲರ್, ಜೈಲಲ್ಲಿ ಯಾರಾದ್ರೂ ಅಂಡರ್ ಟ್ರಯಲ್ ಟೆರರಿಸ್ಟ್ ಇದಾರಾ? ಹೌದು ಸರ್, ಒಬ್ಬ ಟೆರರಿಸ್ಟ್ ಇದ್ದಾನೆ. ಹೌದಾ? ಓಕೆ ಓಕೆ. ಹೇಯ್, ತಿರ್ಸ ಗಾಡಿನ ಬೇಗ, ಫಾಸ್ಟ್ ಹೋಗು ಹೋಗು ಬೇಗ. ಜೈ ಹಿಂದ್, ಬಿಡು ಬಿಡೋನ. ಜೈ ಹಿಂದ್, ಕಮಾನ್ ಬಿಡೋನ. ಐ ವಿಲ್ ಶೂಟ್ ಯು. He is dead. ಛೇ, ಯಾಕೆ ಹೀಗೆ ಮಾಡಿದೆ ಹೇಳು? ಮುಗಿಸ್ಬಿಟ್ಟೆ ಆಫೀಸರ್, ನನ್ನ ಮಿಷನ್ ನ ಮುಗಿಸ್ಬಿಟ್ಟೆ. ನನ್ನ ಆಂಬಿಷನ್ ನಾನು ಕಂಪ್ಲೀಟ್ ಮಾಡಿದೆ ಆಫೀಸರ್. ತಗೊಳ್ಳಿ ಆಫೀಸರ್, ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ತಗೊಳ್ಳಿ. ಸೊ ನೀವು ಸಲೀಂ ಆಲಿಯಾಸ್ ಜೈ ಹಿಂದ್, ಹೇಳಿ ಯಾಕೆ ಈ ರೀತಿ ಮಾಡಿದ್ರಿ? ನೋ, ನಾನು ಸಲೀಂ ಅಲಿಯಾಸ್ ಜೈ ಹಿಂದ್ ಅಲಿಯಾಸ್ ಕ್ಯಾಪ್ಟನ್ ಭರತ್. ಓ ಮೈ ಗಾಡ್, ದಟ್ ಮೀನ್ಸ್ ಕ್ಯಾಪ್ಟನ್ ಭರತ್ ಇಸ್ ನಾಟ್ ಡೆಡ್ ಇನ್ ಬಾರ್ಡರ್? ನೋ, ನಾನೇ ಕ್ಯಾಪ್ಟನ್ ಭರತ್, ಜೀವಂತವಾಗಿದ್ದೀನಿ. ನಿಜವಾಗ್ಲೂ ನನಗೆ ನಂಬೋಕೆ ಆಗ್ತಿಲ್ಲ. ಆದ್ರೆ ನೀವು ಬದುಕಿದ್ರೆ ಅನ್ನೋ ಡೌಟ್ ಮಾತ್ರ ನನಗಿದ್ದೇ ಇತ್ತು. ಯಾಕೆ ಅಂದ್ರೆ ಇಂಥ ಕೆಲಸನ ಒಬ್ಬ ಆರ್ಮಿ ಆಫೀಸರ್ ಮಾತ್ರ ಮಾಡಕ್ ಸಾಧ್ಯ. ನಿಮ್ಮ ಧೈರ್ಯ ಬುದ್ಧಿವಂತಿಕೆನ ಮೆಚ್ಚಬೇಕಾದ್ದೆ. ಆದ್ರೆ ನೀವೊಬ್ಬರೇ ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡ್ರೆ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ನಾನೊಬ್ಬ ರೆಸ್ಪಾನ್ಸಿಬಲ್ ಆರ್ಮಿ ಆಫೀಸರ್. ನನ್ನ ಪ್ರಾಣನ ಪಣಕ್ಕಿಟ್ಟು ದೇಶದ್ರೋಹಿಗಳನ್ನ ಹಿಡಿಯೋದು ನನ್ನ ಕರ್ತವ್ಯ. ಅಂಥ ದೇಶದ್ರೋಹಿಗಳಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಬಯಸೋದು ತಪ್ಪ ಆಫೀಸರ್? ಎಸ್, ಯು ಆರ್ ರೈಟ್. ಬಟ್ ಕಾನೂನು ಕೈಗೆ ತಗೊಳ್ಳೋದು ತಪ್ಪಲ್ವಾ? ಯಾವ್ದು ತಪ್ಪು ಆಫೀಸರ್? ಯಾವ್ದು ತಪ್ಪು? ಉಗ್ರವಾದಿಗಳನ್ನ ಕೊಲ್ಲೋದು ತಪ್ಪ? ದೇಶ ರಕ್ಷಣೆ ಮಾಡೋದು ತಪ್ಪ? ಮನೆ ಮಠ ಹೆಂಡತಿ ಮಕ್ಕಳು ಬಿಟ್ಟು ಹಗಲು ರಾತ್ರಿ ಅನ್ನದೇ ಟೆರರಿಸ್ಟ್ ಗಳನ್ನ ದೇಶದ್ರೋಹಿಗಳನ್ನ ಹಿಡಿದು ನಾವು ಜೈಲಿಗೆ ಕಳಿಸ್ತಾ ಇದ್ರೆ ನಮ್ಮ ರಾಜಕಾರಣಿಗಳು ಅಂತವ್ರನ್ನ ರಿಲೀಸ್ ಮಾಡ್ತಿದಾರಲ್ಲ, ಅದು ತಪ್ಪಲ್ವಾ? ಇದನ್ನೆಲ್ಲ ನೋಡ್ತಾ ನಾವು ಸುಮ್ಮನೆ ಕೂತಿದ್ರೆ ನಮ್ ದೇಶನ ಬರ್ಡೇ ಕೇಕ್ ತರ ಕಟ್ ಮಾಡಿ ಹೊರದೇಶಕ್ಕೆ ಹಂಚ್ಬಿಡ್ತಾರೆ ಆಫೀಸರ್. ಓಕೆ ಓಕೆ, ಕಂಟ್ರೋಲ್ ಯುವರ್ ಎಮೋಷನ್ಸ್ ಕ್ಯಾಪ್ಟನ್. ನಿಮ್ಮಂಥವ್ರು ಎಮೋಷನ್ಸ್ ನ ಕಂಟ್ರೋಲ್ ಮಾಡಿದ್ದಕ್ಕೇನೆ ಉಗ್ರವಾದಿಗಳು ಆ ಮಟ್ಟಕ್ಕೆ ಬೆಳೆದಿರೋದು. ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಸಿಖ್ರು ಎಲ್ಲಾರು ಒಟ್ಟಾಗಿ ಪಡ ತೊಟ್ಟು ನಿಂತ್ರೆ 100 ಅಲ್ಲ 1000 ಜಿಹಾದಿಗಳು ಬಂದ್ರು ನಮ್ ದೇಶನ ಏನು ಮಾಡಕ್ಕಾಗಲ್ಲ.
ನೀವು ಬದುಕಿರೋದು ನೋಡಿ ನನಗೂ ತುಂಬಾ ಸಂತೋಷ ಮತ್ತೆ ಆಶ್ಚರ್ಯ ಕೂಡ ಆಗ್ತಾ ಇದೆ. ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಕ್ಯಾಪ್ಟನ್? ನನಗಿನ್ನೂ ಚೆನ್ನಾಗಿ ನೆನಪಿದೆ ಆಫೀಸರ್. ಆಗ ನನ್ನ ಪೋಸ್ಟಿಂಗ್ ರಾಜಸ್ಥಾನದಲ್ಲಾಗಿತ್ತು. जय हिंद साहब. जय हिंद. जय हिंद साहब. जय हिंद. जय हिंद साहब. मॉर्निंग सर. Morning, Bharat. Come on, please sit down. थैंक यू सर. Bharat, I have called you for a specific purpose. ಸರ್. ಇಂಟೆಲಿಜೆನ್ಸ್ ಇಂದ ನಮಗೆ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ ಬಂದಿದೆ. ಸರ್. ಸುಮಾರು 8 ರಿಂದ 10 ಉಗ್ರಗಾಮಿಗಳು ಒಂದು ಬಿಲ್ಡಿಂಗ್ ನಲ್ಲಿ ಅಡಗಿಕೊಂಡು ಉಗ್ರವಾದಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಸರ್. I want you to capture them or destroy them. Sir. Come on, Bharat. Sir. I will just show you on the map. ಈ ಜನರಲ್ ಏರಿಯಾದಲ್ಲಿ ಸರ್. ಒಂದು ಹಳೆ ಬಿಲ್ಡಿಂಗ್ ಇದೆ. ಸರ್. ಅಲ್ಲಿ ಯಾವ ಜನವಸತಿಯೂ ಇಲ್ಲ. ಸರ್. ಉಗ್ರವಾದಿಗಳು ತಮ್ಮ ಚಟುವಟಿಕೆಗಳನ್ನ ಈ ಬಿಲ್ಡಿಂಗ್ ಇಂದಾನೆ ಮಾಡ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಸರ್. ಆಲ್ರೆಡಿ ನಾನು ಲೋಕಲ್ ಇಂಜಿನಿಯರ್ಸ್ ಹೇಳ್ಬಿಟ್ಟು ಈ ಬಿಲ್ಡಿಂಗ್ ಒಂದು ಮಾಡೆಲ್ ಅನ್ನ ರೆಡಿ ಮಾಡಿಸ್ತಾ ಇದ್ದೆ. ಸರ್. ಭರತ್, ಒಂದೇ ರೆಜಿಮೆಂಟ್ ಅಲ್ಲಿ 2 ಕನ್ನಡ ಆಫೀಸರ್ ಸಿಗೋದು ತುಂಬಾ ಅಪರೂಪ. ಎಸ್ ಸರ್. ಅಂತ ಅವಕಾಶ ನಮಗೆ ಸಿಕ್ಕಿದೆ. ಎಸ್ ಸರ್. ಆದ್ರೆ ಒಂದು ವಿಷಯ, ಕೇವಲ ಕನ್ನಡದವನು ಅನ್ನೋ ಅಭಿಮಾನದಿಂದ ಮಾತ್ರ ನಾನು ಈ ಕೆಲಸ ಕೊಡ್ತಾ ಇಲ್ಲ. ಸರ್. ನನಗೆ ಗೊತ್ತು ನೀನೊಬ್ಬ ಬ್ರೇವ್ ಆಫೀಸರ್. ಥ್ಯಾಂಕ್ ಯು ಸರ್. ಇಂಥ ಎಷ್ಟೋ ಕೆಲಸಗಳನ್ನು ಸಕ್ಸಸ್ಫುಲ್ ಆಗಿ ಮಾಡಿದೀಯ. ಡೆಫಿನೆಟ್ಲಿ ಸರ್. ಈ ಸಾರಿ ಈ ಮಿಷನ್ ಅನ್ನ ನೀನು ಸಕ್ಸಸ್ಫುಲ್ ಆಗಿ ಮಾಡ್ತೀಯ ಅನ್ನುವಂತ ನಂಬಿಕೆ ನನಗಿದೆ. ಎಸ್ ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. पार्टी सावधान. विश्राम. पार्टी सावधान. जय हिंद श्रीमान. श्रीमान, पार्टी असॉल्ट क्रॉसिंग के लिए तैयार है. ठीक है साहब. मार्च जय कराओ. हिंद श्रीमान. कम ऑन जल्दी जल्दी जोश के साथ. कम ऑन आगे बढ़ो. ए, उठो. क्या बात है? अगर यही गिर जाओगे तो कल लड़ाई में क्या करोगे? एक बात याद रखो, ट्रेनिंग में जितना ज्यादा पसीना बहाओगे लड़ाई में उतना कम खून बहेगा. ठीक है? ठीक है साहब. चलो आगे बढ़ो. विजय सावधान. लाइन पोजीशन. सामने टारगेट. 5 गोली. फायर. टारगेट लेके सबके सामने. शाबाश. गुड. शाबाश. ठीक है. ये क्या है? ये कोई तरीका है? ये फौज का गोली है और फौज का उसूल, एक गोली एक दुश्मन. गोली दुश्मन के सीने पे लगना चाहिए और सीना चीर कर जाना चाहिए. मैं दिखाता हूं आपको कैसे शूट करना. साहब एक टारगेट लगाइए. टारगेट लेके आओ. जल्दी फटाफट. ऐसा ग्रुपिंग चाहिए. ठीक है साहब. पार्टी सावधान. विश्राम. मेरे प्यारे साथियों, जैसे आप लोगों को पता है, हमें इस बिल्डिंग में छुपे हुए उग्रवादियों को पकड़ना है या उन्हें खत्म करना है. क्या आप सब तैयार हैं? यस सर. शाबाश.
इस मिशन में किसी का भी जान जा सकता है। जाने दो साहब, देश के लिए ये जान है। गलत। जान देने की बात मत करो, दुश्मन का जान लेने की बात करो। कोई शक? नहीं साहब। शाबाश। कल शाम 6 बजे हम इस बिल्डिंग पे अटैक करेंगे। सब लोग ध्यान से सुनो। हाँ, यही है सेंटर प्लेस। ये जगह में पहला बम रख दो। पूरा राजस्थान ये एक साथ बर्बाद होना चाहिए। जय जवान हो, रक्षा करो। जय जवान हो, आगे बढ़ो। भारत की रक्षा करो। जय जवान हो, आगे बढ़ो। भारत की रक्षा करो। जय जवान हो, रक्षा करो। जय जवान हो, आगे बढ़ो। भारत की रक्षा करो। जय जवान हो, आगे बढ़ो। भारत की रक्षा करो। Morning, sir. Morning, Bharat. Come on, sit down. Thank you, sir. I am really proud of you. Thank you, sir.
ಕನ್ನಡದ ವೀರ ಪರಂಪರೆಯನ್ನು ಎತ್ತಿಡಿದೀಯಾ. ಸರ್ ಕೇವಲ ಕನ್ನಡದವರಷ್ಟೇ ಅಲ್ಲ, ಇಡೀ ದೇಶನೇ ಹೆಮ್ಮೆ ಪಡುವಂತಹ ಕೆಲಸ ಮಾಡಿದ್ಯಾ. ಥ್ಯಾಂಕ್ ಯು ಸರ್. ನಿನ್ನ ಹೆಸರನ್ನ ಶೌರ್ಯ ಚಕ್ರಕ್ಕೆ ರೆಕಮೆಂಡ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂಡ್ ಒನ್ ಮೋರ್ ಗುಡ್ ನ್ಯೂಸ್, ಸರ್ ಐ ಹ್ಯಾವ್ ಸ್ಯಾಂಕ್ಷನ್ಡ್ ಯುವರ್ ಲೀವ್. ಥ್ಯಾಂಕ್ ಯು ಸರ್. Go and enjoy your victory celebration. ಥ್ಯಾಂಕ್ ಯು ಸರ್. All the best to you. ಸರ್ ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. Same to you. ಥ್ಯಾಂಕ್ ಯು ಸರ್. Take care. ಜಯ ಹೇ ಭಾರತ. ಸುಶೇ, ಏನ್ರಿ? ಕಾಲಿಂಗ್ ಬೆಲ್ಲು ಕೇಳಿಸ್ತಾ ಇಲ್ವಾ? ಹಾ, ನೋಡ್ತೀನಿ. ಹಾಯ್ ಅಮ್ಮ. ಏನೋ ಇದು ಇದ್ದಕ್ಕಿದ್ದ ಹಾಗೆ? ಬಾ ಹೇಳ್ತೀನಿ. ರೀ, ನೋಡಿ ಯಾರು ಬಂದಿದ್ದಾರೆ. ಹಾಯ್ ಅಪ್ಪ. ಅರೆ ಆಶ್ಚರ್ಯ. ಹೇಗಿದ್ಯಾ ಭರತ್? ಐ ಆಮ್ ಫೈನ್. ಅಲ್ವಾ, ಒಂದ್ ಫೋನ್ ಮಾಡಿದ್ರೆ ನಾನೇ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೆ. ಈಗ ಕೇಳ್ದ ಬರ್ತಾರಾ? ಅಪ್ಪ ಐ ಆಮ್ ಎನ್ ಆರ್ಮಿ ಆಫೀಸರ್. ಹೇಳಿ ಕೇಳಿ ಬರಕ್ಕಾಗತ್ತಾ? ರಜಾ ಸಿಕ್ತು ತಕ್ಷಣ ಬಂದೆ. ಸಂತೋಷ ಆಯ್ತಪ್ಪ. ಅಟೆನ್ಷನ್, ಗುಡ್ ಮಾರ್ನಿಂಗ್. Left, right, ವೆಲ್ಕಮ್ ಮೈ ಡಿಯರ್ ಬ್ರದರ್. ಥ್ಯಾಂಕ್ ಯು ಗುಡಿ ಗುಡಿ ಗರ್ಲ್. ಇತ್ತಗೋ. ಥ್ಯಾಂಕ್ ಯು. ಕಾಲೇಜ್ ಇಲ್ವೇನೆ ಇವತ್ತು? ಇಲ್ಲ ಅಣ್ಣ, ಇವತ್ತು ನಂಗೆ ಬ್ಯಾಡ್ಮಿಂಟನ್ ಮ್ಯಾಚ್ ಇದಿಲ್ಲ, ಚೀರ್ ಮಾಡಕ್ ಬರ್ಬೇಕು. ಬಾ ಕಪಿ. ಅಲ್ಲ ಕಪಿ ಅಲ್ಲ ಕಣೆ, ಅವ್ನು ಈಗ ತಾನೇ ಬಂದಿದ್ದಾನೆ. ಅವನ್ ತಲೆ ಯಾಕೆ ತಿಂತೀಯಾ? ಚಾಕ್ಲೇಟ್ ಕೊಟ್ಟಿದ್ದಾನಲ್ಲ, ತಿನ್ಕೊಂಡು ಹೋಗಿ ಮ್ಯಾಚ್ ಮುಗಿಸ್ಕೊಂಡ್ ಬಾ. ಹೋಗ್ ಬಂದ್ಮೇಲೆ ನೋಡ್ಕೋತೀನಿ. ಬೇಗ ಬಾ. ಕೈ ನುಗ್ಗಿಯ. ಏನಂತೋಳೆ? ಯು ರಾಸ್ಕಲ್ ಇಡಿಯಟ್. ಹೇಗಿದೆ ಮೈಗೆ? ಮೈಗೆ ತುಂಬಾ ಚಳಿ ಆಗ್ತಾ ಇದೆ. ನೀನ್ ಏನೇ ಮಾಡಿ ಸಾರಿ ಸರ್, ನೀವು ಪಾಪ ಮೇಡಮ್ ಜೊತೆ ಜಾಗಿಂಗ್ ಮಾಡೋಣ ಅಂತ ಬಂದ್ರೆ ನಾನ್ ಸುಮ್ನೆ ಮಧ್ಯ ಬಂದ್ಬಿಟ್ಟೆ ಅನ್ಸುತ್ತೆ. ಏಯ್, ಯಾರೋ ನೀನು? ಸರ್ ನಾನ್ ಯಾರು, ಎಲ್ಲಿಂದ ಬಂದಿದ್ದೀನಿ, ನನ್ ಕುಲ ಗೋತ್ರ ಇವೆಲ್ಲ ಬೇಕಾ ಸರ್? ಇವಾಗ ಜಾಗಿಂಗ್ ಮೇಲೆ ತಾನೇ ಪ್ರಶ್ನೆ ಇರೋದು. ಮೇಡಮ್ ನೀವ್ ಇವ್ರ ಜೊತೆ ಜಾಗಿಂಗ್ ಹೋಗಲ್ವಾ? ಇವ್ರ ಜೊತೆ ಜಾಗಿಂಗ? ಇವ್ರಿಬ್ರು ನನ್ನ ಚುಡಾಯಿಸ್ತಾ ಇದ್ರು. ಇವ್ರ ಮನೇಲಿ ಅಕ್ಕ ತಂಗಿಯರು ಯಾರು ಇಲ್ವಾ ಅಂತ ಕೇಳಿ. ಅಕ್ಕ ತಂಗಿ ಇಲ್ಲ ಅಂತ ಕೇಳ್ತಿದಾರೆ. ನಿಜಕ್ಕೂ ಇಲ್ವಾ? ಏಯ್, ನಿನ್ ಡ್ಯೂಟಿ ನೀನ್ ಮಾಡ್ಕೊಂಡು ಹೋಗಲೇ. ತೇರಿಕಿ ಅಲ್ಲಿಂದ ಡ್ಯೂಟಿಗೆ ರಜೆ ಹಾಕಿ ಈ ಬಾಡಿಗೆ ರೆಸ್ಟ್ ಕೊಡೋಣ ಅಂದ್ರೆ ನೀವ್ ಯಾರು ಬಿಡಲ್ಲ ಕಣ್ರಿ. ಡ್ಯೂಟಿ ತಾನೇ, ಒಂದ್ ನಿಮಿಷ ಮೇಡಮ್ ಸ್ವಲ್ಪ ಸೈಡಿಗೆ ಬನ್ನಿ. ಅದೇನು ಅಂದ್ರೆ ನಮ್ ಹುಡುಗರ್ಗೆ ನನ್ ಡ್ಯೂಟಿಗೆ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್. ರೀ ಮೇಡಮ್, ಬರೀ ಜಾಗಿಂಗ್ ಮಾಡಿ ಬ್ಯೂಟಿ ಮೇಂಟೈನ್ ಮಾಡಿದ್ರೆ ಸಾಲದು. ಇಂಥ ಲೋಫರ್ಗಳಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಸ್ವಲ್ಪ ಕರಾಟೆ ಕುಂಕುನು ಕಲ್ತಿರ್ಬೇಕು. ಇನ್ಮೇಲೆ ಕಲಿತೀನಿ. ಕ್ಯಾಪ್ಟನ್ ಭಾರತ್. ಹಾಯ್, ಐ ಆಮ್ ಅಂಜಲಿ. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಕವಿ ಅಲ್ಲಮ್ಮ? ಇನ್ನೂ ಮಲಗಿದಾಳೆ ಕಣೋ. ಇನ್ನೂ ಮಲ್ಗಿದಾಳ? ಏ ಕಪಿ, ಬೇಗ ಎದ್ ಬಾರೆ. ಬೆಳಿಗ್ಗೆ ಅವಳನ್ನ ಕಪಿ ಅಂತ ಕರಿಬೇಡ, ಓಡ್ ಬಂದ್ ಕಚ್ಬಿಡ್ತಾಳ. ಅಲ್ಲ ಅಮ್ಮ, ಅವಳು ಬೇಗ ಎದ್ಬಿಟ್ಟು ನಿನಗೆ ಹೆಲ್ಪರ್ ಮಾಡಬಾರ್ದಾ? ಯಾರಿಗೋ ಹೆಲ್ಪ್? ವಯಸ್ಸಾದವ್ರಿಗೆ ಹೆಲ್ಪ್. ನಿಮ್ಮಮ್ಮಂಗ್ ವಯಸ್ಸಾಗಿದೆ, ಇನ್ನು ಈಗ ತಾನೇ ಹಸೆ ಮನೆ ಮೇಲೆ ಕೂತ್ಕೊಂಡು ತಾಳಿ ಕಟ್ಟಿಸ್ಕೊಳಕ್ ತಯಾರಾಗಿರೋ ಮದುಮಗಳ ತರ ಮಿರಿ 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 ಮಿಂಚ್ತಾ ಇದ್ದಾಳ. ಏ ಸುಮ್ನಿರಿ, ಅಪ್ಪ ಮಗ ಸೇರ್ಕೊಂಡ್ಬಿಟ್ರೆ ಇಂಥ ಡೈಲಾಗ್ ಏನ್ ಕಮ್ಮಿ ಇಲ್ಲ. ಅಂತ ಡೈಲಾಗ್ ಹೊಡೆದಿದ್ದಕ್ಕೆ ನೀನು ನನಗೆ ಸಿಕ್ಕಿದ್ದು ಮತ್ತೆ ದಕ್ಕಿದ್ದು ಅಲ್ವೇನೆಯ? ಸಾಕ್ ಸುಮ್ನಿರಿ. ಈಗ ನಮ್ ಭರತ್ ಬಂದಿದ್ದಾನೆ, ಅವನ್ಗೆ ಒಂದ್ ಒಳ್ಳೆ ಹೆಣ್ ನೋಡಿ ಮದ್ವೆ ಮಾಡ್ಬೇಕು. ನನಗೆ ಯಾಕಮ್ಮ ಮದ್ವೆ? ರೀ, ನೀವಾದ್ರೂ ಸ್ವಲ್ಪ ಹೇಳ್ರಿ. ಭರತ್, ಅಮ್ಮ ಹೇಳ್ತಾರೋ ಸರಿಯಾಗಿದ್ಯೋ? ಅಪ್ಪ, ನಿಮಗ್ ನನ್ನ ಆಂಬಿಷನ್ಸ್ ಚೆನ್ನಾಗ್ ಗೊತ್ತು. ಐ ಆಮ್ ಜಸ್ಟ್ ಅ ಕ್ಯಾಪ್ಟನ್. ನಾನು ಇನ್ನು ಬೆಳಿಬೇಕು, ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಆಫೀಸರ್ ಆಗ್ಬೇಕು, ನನ್ನಿಂದ ನನ್ನ ದೇಶ ಚೆನ್ನಾಗಾಗ್ಬೇಕು. ನನಗೆ ಯಾಕಪ್ಪ ತಲೆನೋವು? ನೋಡು ಮಗನೇ, ಆಯಾ ಸಮಯದಲ್ಲಿ ಆಯಾ ರೀತಿಯ ತಲೆನೋವನ್ನ ಅನುಭವಿಸ್ಬೇಕು ಕಣೋ. ಈಗ್ಲೂ ನಾನು ಅನುಭವಿಸ್ತಾ ಇಲ್ವಾ ಈ ತಲೆನೋವನ್ನ? ಯಾವಾಗ್ಲೂ ಜೋಕು ನಿಮ್ಗೆ. ನೋಡು ಭರತ್, ನಮಗೂ ಆಸೆ ಆಕಾಂಕ್ಷೆಗಳು ಇರಲ್ವೇನೋ?
ನಮಗೂ ಮುದ್ದಾದ ಸೊಸೆ ಬರ್ಬೇಕು, ಮೊಮ್ಮಕ್ಕಳು ಬರ್ಬೇಕು, ಅವುಗಳ ಜೊತೆ ನಾವ್ ಆಟ ಆಡ್ಬೇಕು ಅಂತ. ಹೌದು ಭರತ್, ನೀನ್ ಕೂಡ ನಮ್ಮನ್ನೆಲ್ಲ ಬಿಟ್ಟು ಎಷ್ಟೋ ದೂರದಲ್ಲಿರ್ತೀಯ. ನೀನ್ ಡ್ಯೂಟಿ ಮುಗಿಸ್ಕೊಂಡ್ ಮನೆಗ್ ಬಂದ್ರೆ ನಿನ್ ಕಷ್ಟ ಸುಖ ಹಂಚ್ಕೊಳಕ್ ಜೊತೆಲಿ ಒಂದ್ ಜೀವ ಬೇಡವಾ? ಅವಳು ನಿನ್ ಲೈಫ್ ಪಾರ್ಟ್ನರ್ ಆಗಿರ್ತಾಳ್ ಕಣೋ. ನನ್ಗೂ ಒಂದ್ ಪಾರ್ಟ್ನರ್ ಸಿಕ್ದಂಗ ಆಗತ್ತೆ ಚಾಕ್ಲೇಟ್ ತಿನ್ನಕ್ಕೆ. ಹೌದೌದು, ಚಾಕ್ಲೇಟ್ ಇದೆ, ಚಾಕ್ಲೇಟ್. ನಿನಗೊಂದು ಚಾಕ್ಲೇಟ್ ತಿನ್ನೋ ಪಾರ್ಟ್ನರು, ಅಮ್ಮಗೆ ಮೊಮ್ಮಕ್ಳು ಪಾರ್ಟ್ನರ್, ನನಗೊಂದು ಲೈಫ್ ಪಾರ್ಟ್ನರ್. ನೋಡಿ, ನೀವ್ ಎಷ್ಟು ಒತ್ತಾಯ ಮಾಡಿದ್ರು ನಾನ್ ಮಾತ್ರ ಮದ್ವೆ ಆಗ್ತೀನಿ. ವೆರಿ ಗುಡ್, ತುಂಬಾ ಖುಷಿ ಆಯ್ತು ಭರತ್. ನೋಡಪ್ಪ, ಇವತ್ತು ಹೇಗೂ ಉಗಾದಿ ಹಬ್ಬ, ನೋಡೋ ಬೇಗ ಬೇಗ ಅಡಿಗೆ ಮಾಡ್ಬಿಡು. ದೇವಸ್ಥಾನಕ್ಕೆ ಹೋಗಿ ಒಳ್ಳೆ ಹುಡುಗಿ ಸಿಕ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಬರೋಣ. ನಡೀರಿ, ಅಡಿಗೆಗೆ ಹೆಲ್ಪ್ ಮಾಡೋಣ. ಹೇ, ವಾಟ್ ಎ ಸರ್ಪ್ರೈಸ್! ನೀನಿಲ್ಲಿ? ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಅಂದಾಗೆ ಇವ್ರು ನಮ್ ತಾಯಿ, ಯಾವಾಗ್ಲೂ ಮನೇಲಿ ಇದೇ ಹಾಡು ಹಾಡ್ತಿರ್ತಾರೆ, ಅದಕ್ಕೆ ನನ್ ಮ್ಯೂಸಿಕ್ ಅಲ್ಲಿ ಟಚ್. ಬೈ ದಿ ವೇ, ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಅಪ್ಪ, ಇವ್ರ ಕ್ಯಾಪ್ಟನ್ ಭರತ್. ನೆನೆ ರೋಡಲ್ಲಿ ರೌಡಿಗಳು ಹೊಡೆದ್ರು ಅಂತ ಹೇಳಿದ್ನಲ್ಲ, ಇವ್ರೆ. ನಮಸ್ತೆ ಸರ್. ನೈಸ್ ಟು ಮೀಟ್ ಯು. ರೌಡಿ ಬಾರ್ಸಿದ್ದು ಏನೇನೋ ಹೇಳ್ತಾ ಇದ್ದಾಳೆ, ಇವನೇನು ಹೇಳಲೇ ಇಲ್ಲ. ಸುಮ್ಮನಿರಿ, ನಾನು ಆಮೇಲೆ ಹೇಳ್ತೀನಿ. ಸರ್, ಇವ್ರು ನಮ್ ಡ್ಯಾಡಿ. ಶಾಮರಾಯರೇ, ನಿಮ್ಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಹೇಳೇ ಇರ್ಲಿಲ್ಲ. ಅದು ಮೊದಲೇ ನಿಮ್ಮಿಬ್ರಿಗೂ ಪರಿಚಯನ ಅಂತ ಕೇಳ್ತಾ ಇದ್ಯಾ ತಾನೆ? ಮನೆಗೆ ಹೋದ್ಮೇಲೆ ಕೇಳು, ಹೇಳ್ತಾರೆ ನಾನು ಯಾರು. ಎಲ್ಲಿ ಸ್ವಲ್ಪ ದಾರಿ ಬಿಡಿ. ಓ ಮೈ ಗಾಡ್, ಐ ಥಿಂಕ್ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಓ ಗಾಡ್, ಹಿ ಇಸ್ ಬ್ಲೀಡಿಂಗ್ ಹೆವಿಲಿ ಇನ್ ದ ಹೆಡ್. ಇವರೇ ಯಾರಾದ್ರೂ ಹೆಲ್ಪ್ ಮಾಡಿ, ಸ್ವಲ್ಪ ಕಾಲ್ ಕರ್ಕೊಂಡು ಹೋಗೋಣ. ಬನ್ನಿ ಬನ್ನಿ. ಅಪ್ಪ, ನನ್ಗೋಸ್ಕರ ವೇಟ್ ಮಾಡ್ಬಿಡಿ, ನೀವು ಆಟೋಲ್ ಹೋಗಿ, ನಾನು ಆಮೇಲೆ ಬರ್ತೀನಿ. ಬನ್ನಿ ಸರ್. ಇದು ಆಪರೇಷನ್ ಥಿಯೇಟರ್, ಇಲ್ಲಿ ಡಾಕ್ಟರ್ಸ್ಗೆ ಮಾತ್ರ ಪ್ರವೇಶ. ನೀವು ಡಾಕ್ಟರಾ? ಹೌದು. ಆ ಮಾತಿರ್ಲಿ, ಪೇಷಂಟ್ ತುಂಬಾ ಬ್ಲಡ್ ಹೋಗಿದೆ, ಅರ್ಜೆಂಟ್ ಆಗಿ ಓ ಪಾಸಿಟಿವ್ ಬ್ಲಡ್ ಬೇಕು. ನಮ್ ಬ್ಲಡ್ ಬ್ಯಾಂಕ್ ಅಲ್ಲಿ ಆ ಗ್ರೂಪ್ ಇಲ್ಲ. ನಂದು ಓ ಪಾಸಿಟಿವ್, ಪ್ಲೀಸ್ ಟೇಕ್ ಇಟ್. ಬನ್ನಿ ಬನ್ನಿ. ರೆಸ್ಟ್ ತಗೊಳ್ಳಿ. ಓಕೆ ಡಾಕ್ಟರ್. ಎಕ್ಸ್ಕ್ಯೂಸ್ ಮೀ, ತುಂಬಾ ಲೇಟ್ ಆಯ್ತಲ್ವಾ? ಓಕೆ, ಡೋಂಟ್ ವರಿ. ನನ್ನ ಮನೆಗೆ ಡ್ರಾಪ್ ಮಾಡ್ತೀರಾ? ಶ್ಯೂರ್, ಮೈ ಪ್ಲೆಷರ್. ಕಮ್, ಪ್ಲೀಸ್ ಕಮ್. ಬಾಯ್. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಬಾಪ, ಯಾಕೆ ಬರುತ್ತೆ ಇಷ್ಟು ಲೇಟು? ಅಪ್ಪ, ಅದು ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗೋಯ್ತು.
ಪೇಷಂಟಿಗೆ ಬ್ಲಡ್ ಬೇಕಾಗಿತ್ತು, ಮೆಡಿಸಿನ್ಸ್ ಬೇರೆ ಸಿಗ್ತಾ ಇರ್ಲಿಲ್ಲ. ಎಲ್ಲ ಮಾಡ್ಬರೋಷ್ಟ್ರಲ್ಲಿ ಇಷ್ಟೊತ್ತಾಗೋಯ್ತು. ವೆರಿ ಗುಡ್. ಈಗೆಲ್ಲ ಸರಿ ಹೋಯ್ತು ತಾನೆ? ಹ್ಞೂ ಅಪ್ಪ. ಅಮ್ಮನ್ ನೋಡು ಪಾಪ, ನಿನ್ಗೋಸ್ಕರ ಊಟಕ್ಕೆ ಕಾದು ಕಾದು ನಿದ್ದೆನೆ ಮಾಡ್ಬಿಟ್ರು. ಅವಳ ಚಿಂತೆ ಏನಪ್ಪಾ ಅಂತಂದ್ರೆ, ಅವ್ನು ಎಲ್ಲಿದ್ರು ಬೇರೆಯವ್ರಿಗೆ ಪ್ರಯೋಜನ. ಅಲ್ಲಿದ್ರೆ ಮಿಲಿಟರಿ ಕೆಲಸ, ಇಲ್ಲಿದ್ರೆ ಪಬ್ಲಿಕ್ ಕೆಲಸ. ಹೋಗ್ ಕೈಕಾಲು ತೊಳ್ಕೊಂಡ್ ಬಾ, ಊಟ ಮಾಡೋಣ. ಏ ಸುಶಿ, ಹೇ ಭರತ್, ಗುಡ್ ಮಾರ್ನಿಂಗ್. ಹೇ ಹಾಯ್ ಮೇಡಮ್. ಏನಿದು ಮೇಡಮ್ ಮೇಡಮ್ ಅಂತ ಕರಿತಾ ಇದ್ದೀರಾ? ನನ್ನ ಹೆಸರು ಅಂಜಲಿ, ಜಸ್ಟ್ ಕಾಲ್ ಮಿ ಅಂಜಲಿ. ಓಕೆ ಓಕೆ. ಹಾಯ್ ಅಂಜು. ಹಾ, ಪರವಾಗಿಲ್ಲ. ನಾನು ಏನು ಅನ್ಕೊಂಡಿದ್ದೆ, ಚೆನ್ನಾಗಿ ಫ್ಲರ್ಟ್ ಮಾಡ್ತೀರಾ. ಥ್ಯಾಂಕ್ ಯು. ಭರತ್, ನಿಮ್ಮನ್ನ ಒಂದು ಮಾತು ಕೇಳಬೇಕು. ಕೇಳಿ, ಹುಡುಗಿರು ಕೇಳಕ್ ತಾನೇ ಇರೋದು. ಆದ್ಮೇಲಿರೋ ಹುಡುಗರ ಹಾರ್ಟ್ ತುಂಬಾ ತುಂಬಾ ಹಾರ್ಡ್ ಆಗಿರುತ್ತಲ್ಲ. ರೀ, ನಮ್ದು ಉಪ್ಪು ಖಾರ ತಿಂದಿರೋ ದೇಹ, ಹಂಗಂತ ಹೇಳ್ಬಿಟ್ಟು ಎಲ್ ಕೇಳಿದ್ರು ಹೇಳಕ್ಕಾಗತ್ತಾ? ಟೈಮ್ ಬಂದಾಗ ಆಟೋಮೆಟಿಕ್ ಓಪನ್ ಆಗುತ್ತೆ. ಏನು ಓಪನ್ ಆಗುತ್ತೆ? ಹಾರ್ಟ್ ಓಪನ್ ಆಗುತ್ತೆ. ವೆರಿ ನೈಸ್. ಜಾಗಿಂಗ್ ಮಾಡಿದೀವಲ್ಲ, ಲೆಟ್ಸ್ ಹ್ಯಾವ್ ಅ ನೈಸ್ ಕಪ್ ಆಫ್ ಕಾಫಿ. ಓ ಶ್ಯೂರ್. ಹಲೋ. ಹಾಯ್ ಅಂಜಲಿ. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಪೇಷಂಟ್ ಕಂಡೀಷನ್ ಹೇಗಿದೆ? ಪೇಷಂಟ್ ತುಂಬಾ ಚೆನ್ನಾಗಿದ್ದಾರೆ. ನಾನು ಅವ್ರನ್ನೇ ನೋಡಕ್ ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ? ಓಕೆ, ನೀವು ರೆಡಿಯಾಗಿ, ನಾನು ಇನ್ನು 10 ನಿಮಿಷದಲ್ಲಿ ನಿಮ್ಮ ಮನೆಗೆ ಬರ್ತೀನಿ. ಓಕೆ? ಹಾ, ಓಕೆ. ಶಾಂತಿ ಪಕ್ಷಕ್ಕೆ, ಶಾಂತಿ ಪಕ್ಷಕ್ಕೆ, ಶಾಂತಿ ಪಕ್ಷಕ್ಕೆ. ನಿಮ್ಮ ಓಟು ಯಾರಿಗೆ? ಯಾಕೆ ಇಷ್ಟೊಂದು ಜಾಮ್ ಆಗಿದೆ? ಪೊಲಿಟಿಕಲ್ ಮೀಟಿಂಗ್ ನಡೀತಾ ಇರ್ಬೋದು ಅನ್ಸುತ್ತೆ. ಏನಾಯ್ತು ಮೇಡಮ್? ನನ್ ಗಂಡನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಣ್ಣ. ಓಕೆ, ನೀವು ವರಿ ಮಾಡ್ಬಿಡಿ. ಮಹಾಜನಗಳೇ, ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಂತಿ ಪಕ್ಷ ಅಲ್ಲಿ ಆಂಬುಲೆನ್ಸ್ ಸೆಟಪ್ ಮಾಡಿದೆ, ಅದರಲ್ಲಿ ಹಾರ್ಟ್ ಪೇಷಂಟ್ ಇದ್ದಾರೆ. ಹೌದಾ? ದಯವಿಟ್ಟು ಈ ಮೀಟಿಂಗ್ ನ ಕ್ಲಿಯರ್ ಮಾಡಿ. ಮತವನ್ನ ನೋಡ್ರಿ, ಆಂಬುಲೆನ್ಸ್ ಅಲ್ಲಿ ಯಾರೋ ಹಾರ್ಟ್ ಪೇಷಂಟ್ ಇದಾರಂತೆ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತೆ. ಸ್ವಲ್ಪ ಭಾಷಣ ನಿಲ್ಲಿಸಿ ಜಾಗ ಸುಮ್ಮನಿರಪ್ಪ, ಇದೆಲ್ಲ ವಿರೋಧ ಪಕ್ಷದವ್ರ ಗಿಮಿಕ್ಕು. ಭರತ್, ಈಗೇನ್ ಮಾಡೋದು? ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಅಲ್ಲಿ ನೋಡಿದ್ರೆ ಆಂಬುಲೆನ್ಸ್ ಬೇರೆ ನಿಂತಿದೆ. ಏನ್ ಮಾಡೋದು? ಯು ಡೂ ಸಮಥಿಂಗ್. ಐ ಹ್ಯಾವ್ ಟು ಡೂ ಸಮಥಿಂಗ್. ಈ ಗುಂಪನ್ನ ಹೇಗಾದ್ರೂ ಡಿಸ್ಪೋಸ್ ಮಾಡಲೇಬೇಕು. ಕಮ್ ವಿತ್ ಮೀ. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್. ಆದರ್ಶ್ ನಗರ್ ಟ್ರೈ ಜಂಕ್ಷನ್ ಅಲ್ಲಿ ಒಂದು ಪೊಲಿಟಿಕಲ್ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಒಂದು ಬಾಂಬ್ ಪ್ಲಾಂಟ್ ಮಾಡಿದ್ದೀನಿ. ಇನ್ 10 ಮಿನಿಟ್ಸ್ ಅಲ್ಲ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಗುಡ್ ಬೈ. ನಮ್ಮ ಪಕ್ಷ ಬಡವರ ಪಕ್ಷ. ಮೆಸೇಜ್ ಬಂದಿದೆ, ಇಲ್ಲಿ ಬಾಂಬ್ ಇಟ್ಟಿದ್ದಾರೆ. ಹೊಡಿ ಮೇಡಮ್. ನೀವು ತುಂಬಾ ಥ್ಯಾಂಕ್ಸ್ ಅಣ್ಣ. ಈ ರಾಜಕಾರಣಿಗಳು ಮಾಡೋದೇ ಇಷ್ಟು, ತಮ್ಮ ಸ್ವಾರ್ಥಕ್ಕೋಸ್ಕರ ಟ್ರಾಫಿಕ್ ಜಾಮ್ ಮಾಡಿ ಇವೆಲ್ಲ ಮಾಡ್ತಾರೆ. ಇದರಿಂದ ಪಬ್ಲಿಕ್ ಎಷ್ಟು ತೊಂದರೆ ಆಗತ್ತೆ ಅಂತ ಗೊತ್ತಾಗಲ್ಲ. ಹೊರಡಿ ಮೇಡಮ್, ನಿಮ್ ಗಂಡನಿಗೆ ಏನೂ ಆಗಲ್ಲ. ಆಯ್ತಣ್ಣ. ಗುಡ್, ಹೋಗಿ ಹೋಗಿ ಹೋಗಿ. ಶಾಂತಿ ಪಕ್ಷದ ಬೆಂಬಲಿಗರು ರಸ್ತೆ ಮಧ್ಯದಲ್ಲಿ ಪಕ್ಷದ ಪ್ರಚಾರ ಭಾಷಣ ಮಾಡುತ್ತಿದ್ದಾಗ ರಸ್ತೆಯ ಮಧ್ಯದಲ್ಲಿ ವಾಹನಗಳ ಸಂಚಾರ ಸ್ಥಗಿತಗೊಂಡಿತ್ತು. ಅದರಲ್ಲಿ ಒಂದು ಹಾರ್ಟ್ ಪೇಷಂಟ್ ಅನ್ನು ಹೊತ್ತೊಯ್ಯುತ್ತಿದ್ದ ಆಂಬುಲೆನ್ಸ್ ಕೂಡ ಇತ್ತು. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಹಾಕಿದ ಹುಸಿ ಬಾಂಬ್ ಬೆದರಿಕೆ ಕರೆಯಿಂದ ಪೊಲೀಸರು ಪಕ್ಷದ ಬೆಂಬಲಿಗರನ್ನು ಚದುರಿಸಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರಿಂದ ಆ ಹಾರ್ಟ್ ಪೇಷಂಟ್ನ ಜೀವ ಉಳಿದಿದೆ. ಇದನ್ನು ಗಮನಿಸಿದ ಬಿಬಿಎಂಪಿ ಇನ್ನು ಮುಂದೆ ಯಾರೂ ರಸ್ತೆ ಮಧ್ಯದಲ್ಲಿ ಪ್ರಚಾರ ಭಾಷಣ ಮಾಡಬಾರದೆಂದು ಆಜ್ಞೆ ಹೊರಡಿಸಿದೆ. ಈಗ ಕ್ರೀಡಾ ವಾರ್ತೆಗಳು. ಯಾರೋ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಪ್ಪ, ಅವ್ರು ಯಾರಂತ ಗೊತ್ತಾ? ಹೇಳಿದ್ರೆ ಸರ್ಪ್ರೈಸ್ ಆಗ್ತೀರಾ. ಅವ್ರು ಯಾರು ಅಂತ ನಿನಗ್ ಗೊತ್ತಾ? ಅಪ್ಪ, ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಕ್ಯಾಪ್ಟನ್ ಭರತ್. ನಮ್ ಕ್ಯಾಪ್ಟನ್ ಭರತ್ ಅಂದ್ರೆ? ಹೌದಪ್ಪ, ಸುಮ್ನೆ ಏನೇನೋ ಹೇಳ್ಬೇಡಿ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳ್ಬಾರ್ದೇನಮ್ಮ. ನೋಡಮ್ಮ, ನಿನ್ ಸಂತೋಷನೇ ನನ್ ಸಂತೋಷ. ಈ ಜೀವನದಲ್ಲಿ ನೀನ್ ಬಿಟ್ರೆ ನನ್ಗಿನ್ಯಾರಿದ್ದಾರೆ ಹೇಳು? ಅಪ್ಪ, ನಾನು ಭರತ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶ್ಯಾಮರಾಯರ್ ಬೇರೆ ನನಗೆ ತುಂಬಾ ಪರಿಚಯ ಇರೋರು.
ನಾಳೆನೆ ಅವ್ರ ಮನೆಗೆ ಮಾತಾಡೋಕ್ ಬರ್ತೀನಿ ಅಂತ ಹೇಳ್ಬಿಡ್ಲೇನಮ್ಮ. ಹಲೋ, ನಾನು ಡಾಕ್ಟರ್ ಶಂಕರ ಮಾತಾಡ್ತಾ ಇರೋದು. ಹೇಳಿ ಹೇಳಿ ಶಂಕರಯ್ಯರೇ. ಶಾಮರಾಯರೇ, ನಾಳೆ ನಿಮ್ಮನೆಗೆ ಬರ್ತಾ ಇದ್ದೀವಿ. ನಮ್ಮನೆಗ? ಹೌದು. ಬರ್ತಾ ಇದ್ದೀರಾ? ಹೌದೌದು, ಬನ್ನಿ ಬನ್ನಿ. ಶಾಮರಾಯರೇ, ಇಷ್ಟ ದಿನ ನಾವು ಬರೀ ಪರಿಚಯಸ್ಥರಾಗಿದ್ವಿ. ಈಗ ಬೀಗರಾಗಿ ಸಂಬಂಧಿಕರಾಗೋಣ ಅಂತ ನನ್ನ ಆಸೆ. ಇದಕ್ ನೀವೇನಂತೀರಾ? ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಬನ್ನಿ, ನಾಳೆ ಕೂತ್ಕೊಂಡು ಮಾತಾಡೋಣ. ಬನ್ನಿ. ನಮಸ್ಕಾರ. ನಮಸ್ಕಾರ ರಾಯರೇ, ಎಂತ ಸರ್ಪ್ರೈಸ್ ಕೊಟ್ಬಿಟ್ರಿ. ಚೆನ್ನಾಗಿದ್ಯಮ್ಮ? ಬನ್ನಿ 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 ಬನ್ನಿ. ಇವತ್ತು ತುಂಬಾ ಸಂತೋಷದ ದಿವಸ. ಹಲೋ ಹಲೋ, ಅಷ್ಟೊಂದು ನೋಡ್ಬೇಡಿ, ನಮ್ಮ ಆರ್ಮಿ ಆಫೀಸರ್ಗೆ ದೃಷ್ಟಿ ಆಗುತ್ತೆ. ಏನ್ ಡಾಕ್ಟ್ರೇ, ನನ್ ಮಗನ್ ಹೃದಯ ತಗೊಂಡಿದ್ದೀರಾ ಇಲ್ಲ ಕೊಟ್ಟಿದ್ದೀರಾ? ಗೊತ್ತಿಲ್ಲ. ಕಳ್ಳಿ ನೀನು. ಎಲ್ಲ ಡಿಸೈಡ್ ಮಾಡ್ಕೊಂಡು ಈ ಮನೆ ಚಾರ್ಜ್ ತಗೊಳಕ್ ಬಂದಿದ್ಯಾ ಇವತ್ ನೀನು? ಆಯ್ತಾ ಪ್ಯಾಕಿಂಗ್ ಅಲ್ಲ? ಇದು ತಗೊಂಬ. ಉಪ್ಪಿನಕಾಯಿ, ಇದು ಮಿಡಿ ಉಪ್ಪಿನಕಾಯಿ. ಇದೇನಿದು? ಇದು ಚಟ್ನಿ ಪುಡಿ. ಇದು ಬೇಸನ್ ಲಡ್ಡು. ಇದೆಲ್ಲ ಅವನಿಗೆ ಇಷ್ಟ ಅಮ್ಮ. ಅವನು ಕೆಲಸದ ಗಲಾಟೆಲಿ ಎಲ್ಲ ಮರ್ತು ಬಿಡ್ತಾನೆ. ಅದಕ್ಕೆ ಸ್ವಲ್ಪ ಅವಾಗ ಅವಾಗ ಎಲ್ಲ ಕೊಡ್ತಾ ಇರ್ಬೋದು. ನಾನು ಇದನ್ನ ಹೇಳ್ತಾ ಇಲ್ಲ, ಇವಳು ಇದನ್ನ ಹೇಳು ಅಂತಂದ್ರೆ. ಸಾಕ್, ಕಾರ್ ತೆಗಿರಿ, ಹೋಗಿ. ಲೇಟ್ ಆಗ್ತಾ ಇದೆ. ಓ, ಟ್ರೈನ್ ಟೈಮ್ ಆಯ್ತಪ್ಪ. ನಡೀರಿ ಹೋಗೋಣ. ಬಾಯ್. ಜೈ ಹಿಂದ್ ಸಾಬ್. ಜೈ ಹಿಂದ್. जय हिंद श्रीमान. श्रीमान, पैरेड आपका निरीक्षण के लिए हाजिर है. जय हिंद श्रीमान. कैप ठीक करो. जी सर. मेरी ठीक लगाओ. ಯಾರಿದು ಬೆಳಗ್ಗೆ ಬೆಳಗ್ಗೆನೆ ಹೋಗಿ ನೋಡಿ. जय हिंद साहब. जय हिंद. आज हम परेड नहीं जाएंगे. 10 मिनट के बाद चाय के साथ उठाओ. जय हिंद साहब. जय हिंद. ಏನ್ರಿ ಇದು ಮಕ್ಳ ತರ ಆಡ್ತಿದ್ದೀರಾ? ಹೋಗ್ರಿ ಡ್ಯೂಟಿಗೆ. ಇವತ್ತು ಡ್ಯೂಟಿಗೆ ರಜೆ ಹಾಕಿದ್ದೀನಿ. ಮತ್ತೆ ಮತ್ತೆ ಇವತ್ತು ಪೂರ್ತಿ ಇಲ್ಲೇ ಡ್ಯೂಟಿ. ಬೆಲ್. ಯಾರಪ್ಪ? ನೀವ್ ಹೋಗಿ ನೋಡಿ, ನಾ ಸ್ನಾನ ಮಾಡ್ಕೊಂಡು ಟಿಫನ್ ರೆಡಿ ಮಾಡ್ತೀನಿ. ಹೋಗಿ. जय हिंद साहब. जय हिंद. यहाँ पे रखो. जय हिंद साहब. जय हिंद. अंजू, चाय रेडी ಇದೆ. ಬಂದೆ. ರೆಡಿ.
ಸ್ನಾನ ಮಾಡ್ಕೊಡಿ, ನಾನು ಟಿಫನ್ ರೆಡಿ ಮಾಡ್ಬಿಡ್ತೀನಿ. ಓಕೆ ಅಂಜು, ತಿಂಡಿಗೇನೆ ಅರ್ಜೆಂಟ್ ಇವಾಗ? ಇವತ್ತು ನೋ ಆಫೀಸ್, ಪೂರ್ತಿ ಇಲ್ಲೇ. ನಾಟಕ ಮಾಡ್ಬೇಡಿ, ಹೋಗ್ರಿ. ನೀವು ಇತ್ತೀಚೆಗೆ ತುಂಬಾ ಮಾತ್ ಕೇಳೊಂದು. ಇರಿ, ನಿಮ್ಗೆ ಇಷ್ಟವಾದ ಪುದೀನ ರೈಸ್ ಬಾತ್ ಮಾಡಿದ್ದೀನಿ. ನೀವು ಬ್ರೆಡ್ ಆಮ್ಲೆಟ್ ತಿಂತೀರಾ ಅಥವಾ? ಬ್ರೆಡ್ ಆಮ್ಲೆಟ್ ತಿಂದು ತಿಂದು ಬೇಜಾರಾಗ್ಬಿಡಿದೆ ಡಾರ್ಲಿಂಗ್. ಇವತ್ ನೀವ್ ಮಾಡಿದ್ದು ಪುದೀನ ರೈಸ್ ಬಾತೇ ಇರ್ಲಿ. ಓಕೆ, ನಿಧಾನವಾಗಿ ತಿನ್ನಿ. ಡೆಲಿಷಿಯಸ್. ನೀನೇ ಮಾಡಿದ್ಯೋ ಅಥವಾ ನಮ್ ಸೇವಾದಾರ ಕಡೆಯಿಂದ ತರಿಸಿದ್ಯೋ? ರೀ, ಏನ್ ಅನ್ಕೊಂಡಿದೀರಾ? ನನ್ಗೇನ್ ಮಾಡಕ್ಕೆ ಬರಲ್ವಾ? ಐ ವಾಸ್ ಜಸ್ಟ್ ಜೋಕಿಂಗ್. ತುಂಬಾ ಚೆನ್ನಾಗಿ ಮಾಡಿದ್ಯಾ. ನಿಮ್ ಟೇಸ್ಟ್ ಏನು ಅಂತ ನನಗೆ ಗೊತ್ತಿಲ್ವಾ? Breaking news. Indian Airlines flight carrying 200 passengers is hijacked. Hijackers are demanding 200 crores and release of 5 terrorists Henju. captured by army ನೋಡ್ದ್ಯಾ? from Rajasthan. ಈ ಬಡ್ಡಿ ಮಕ್ಕಳನ್ನ ನಾನೇ ಕ್ಯಾಪ್ಚರ್ ಮಾಡಿದ್ದು. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ಭಾರತ್, ಕೂಲ್ ಡೌನ್. ಜಸ್ಟ್ ಡೋಂಟ್ ವರಿ. ಇನ್ನೂ ಅಂಥದ್ದೇನೂ ಆಗಿಲ್ಲ. ಮಾರ್ನಿಂಗ್ ಸರ್. ಮಾರ್ನಿಂಗ್ ಭರತ್, ಟೆಲ್ ಮೀ. ಸರ್, ಇಂಡಿಯನ್ ಏರ್ಲೈನ್ಸ್ ಪ್ಲೇನ್ ಹೈಜಾಕ್ ಆಗಿರೋ ವಿಷಯನ ನಾನೀಗ ಟಿವಿ ನ್ಯೂಸ್ ಅಲ್ಲಿ ನೋಡಿದೆ. ಎಸ್, ಐ ಆಲ್ಸೋ ಸಾ ಇಟ್. ಸರ್, ನನಗೆ ಒಂದು ಅವಕಾಶ ಕೊಡಿ. ಆ ಪ್ಲೇನ್ ನ ಹೈಜಾಕ್ ಮಾಡಿರೋ ಕಂಟ್ರಿಗಳೇ ಬಂದು ನಾವು ಮಾಡಿದ ತಪ್ಪಾಯ್ತು ಅಂತ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಹಾಗೆ ಮಾಡ್ತೀನಿ ಸರ್. ಸರ್, ಇವತ್ತು ಅವ್ರ ಬೇಡಿ ಡಿಮಾಂಡ್ಸಿಗೆ ನಾವು ತಲೆಬಾಗಿ ಮಸೂದ್ ಅಹಮದ್ನ ನಾವು ರಿಲೀಸ್ ಮಾಡಿಬಿಟ್ರೆ ನಾಳೆ ಅವ್ನು 200 ಅಲ್ಲ 2,000 ಜನಗಳ ಬಲಿ ತೋಳ್ತಾನೆ ಸರ್. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶ ಕೊಟ್ಟು ನೋಡಿ ಸರ್. ಭರತ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್, ಬಟ್ ನಾನು ಏನು ಮಾಡೋಕ್ಕಾಗಲ್ಲ. ಉಗ್ರವಾದಿಗಳನ್ನು ಹಿಡಿಯೋದು ನಮ್ಮ ಕರ್ತವ್ಯನೇ ಹೊರತು ಅವ್ರನ್ನ ರಿಲೀಸ್ ಮಾಡೋದು ಇದು ಗೌರ್ಮೆಂಟ್ಗೆ ಸೇರಿದ ವಿಷಯ. ಗೌರ್ಮೆಂಟ್ ತಗೊಂಡಿರುವಂತ ಡಿಸಿಷನ್ಗೆ ನಾವು ಬದ್ಧರಾಗಿರ್ಬೇಕು. ದಟ್ಸ್ ಆಲ್. ಸರ್, ನೀವೇ ತರ ಹೇಳ್ತಾ ಇದ್ದೀರಾ? ಆ ಮಸೂದ್ ಅಹಮದ್ನ ಹಿಡಿಯೋಕೆ ನಾವು ಎಷ್ಟು ಕಷ್ಟಪಟ್ಟಿವಿ ಅಂತ ನಮಗ್ ಗೊತ್ತು. ಆ ಸಮಯದಲ್ಲಿ ನಮ್ಮ ಕಣ್ಣು ಮುಂದೆ ನಮ್ಮ ಜವಾನರನ್ನ ಕಳ್ಕೊಂಡ್ವಿ. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಪ್ರಾಣನ ಒತ್ತೆ ಇಟ್ಟು ಆ ಮಸೂದ್ ಅಹಮದ್ನ ಹಿಡ್ಕೊಂಡು ತಂದ್ಕೊಟ್ರೆ ನಮ್ಮ ಶ್ರಮಕ್ಕೆ ಸ್ವಲ್ಪ ಬೆಲೆನೇ ಇಲ್ವಾ ಸರ್? ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅಂಡ್ ಅಕ್ಸೆಪ್ಟ್ ದಿ ಗವರ್ಮೆಂಟ್ ಡಿಸಿಷನ್. ಐ ಜಸ್ಟ್ ಕಾಂಟ್ ಹೆಲ್ಪ್ ಇಟ್. ಥ್ಯಾಂಕ್ ಯು ಸರ್. ಓಕೆ. ವಿಮಾನ ಹೈಜಾಕ್ ಆಗಿರೋದ್ರ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯ ಏನು? ಸರ್, ಈಗ ತಾನೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅವ್ರ ಡಿಮ್ಯಾಂಡ್ಗೆ ನಾವು ಒಪ್ಕೊಳ್ಳದೆ ಇದ್ರೆ ಅದ್ರಲ್ಲಿ ಒಬ್ರು ಸತ್ರು ಕೂಡ ನಮ್ಮ ಪಾರ್ಟಿ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ನಮ್ಮ ಸರ್ಕಾರ ಬಿದ್ದೋಗೋ ಚಾನ್ಸಸ್ ಇದೆ. ಅದು ಅಲ್ಲದೆ ನಮ್ಮ ಅಪೋಸಿಷನ್ ಲೀಡರ್ ಮಗಳು ಕೂಡ ವಿಮಾನದಲ್ಲಿದ್ದಾಳೆ. ಆದ್ರಿಂದ ನಾವು ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು ಸರ್. ಹಾಗೆ ಮಾಡಿ, ಅವ್ರ ಡಿಮ್ಯಾಂಡ್ಸ್ ನಾವು ಒಪ್ಕೋತೀವಿ ಅಂತ ತಿಳಿಸ್ಬಿಡಿ. ಆಯ್ತು. ಓಹ್ ಭರತ್, ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತಿದ್ದೀರಾ? ಯಾಕೆ ಇಷ್ಟು ಕುಡಿತಾ ಇದ್ದೀರಾ? ಟಿವಿ ನೋಡ್ದ್ಯಾ? ನಾವು ಬಾರ್ಡರ್ ಅಲ್ಲಿ ಇದ್ದು ಇಷ್ಟು ಕಷ್ಟಪಟ್ಟು ನಮ್ ಪ್ರಾಣನ ಪಣಕ್ಕಿಟ್ಟು ಆ ಮಸೂದ್ ಅಹಮದ್ನ ಹಿಡಿದು ತಂದ್ಕೊಟ್ರೆ ನಮ್ ರಾಜಕಾರಣಿಗಳು ಎಲ್ ತಮ್ಮ ಕುರ್ಚಿ ಅಳ್ಳಾಡ್ಬಿಡತ್ತಲ್ಲ ಅಂತ ಒಂದ್ ಭಯಕ್ಕೆ ಹಣ ಕೊಟ್ಬಿಟ್ಟು ಅವನ್ನ ರಿಲೀಸ್ ಮಾಡಿದ್ದಾರೆ. ನಾನು ಆರ್ಮಿಯಲ್ಲಿ ಇದ್ಬಿಟ್ಟು ಟೆರರಿಸ್ಟ್ಗಳನ್ನ ಕೊಲ್ಲಕ್ಕಾಗ್ತಿಲ್ಲಲ್ಲ, ಅದ್ ನನ್ ಪ್ರಾಬ್ಲಮ್. ಭಾರತ್, ನೀವೊಬ್ರೇ ಏನ್ ಮಾಡೋಕ್ಕಾಗುತ್ತೆ? ಇದನ್ ಸರ್ಕಾರ ಕೂಡ ನೋಡ್ಬೇಕಲ್ವಾ? ಇಟ್ಸ್ ಅ ಡೆಮೋಕ್ರೆಟಿಕ್ ಕಂಟ್ರಿಯಾ? ಡೆಮೋಕ್ರಸಿ 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 ಇದೆಂತ ಡೆಮೋಕ್ರಸಿ? ನೋ ಭಾರತ್, ಪ್ಲೀಸ್ ಅಷ್ಟೊಂದು ಕುಡಿಬೇಡಿ. ಭಾರತ್, relax, yeah. Everything will be all right. You just relax, please. ಕಾಫಿ ಏನಾದ್ರು ತಗೋತೀರಾ? ನೋ ಥ್ಯಾಂಕ್ ಯು ಆಫೀಸರ್. ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ರೋಮಾಂಚನ ಆಗ್ತಾ ಇದೆ. ಹೌದು, ಸತ್ತೋಗಿದ್ ನೀವು ಮತ್ತೆ ಹೇಗೆ ಬದುಕು ಬಂದ್ರಿ? ಇದಕ್ಕೆಲ್ಲ ನಿಮ್ಮ ಹೆಂಡತಿ ಹೇಗೆ ರಿಯಾಕ್ಟ್ ಮಾಡಿದ್ರು? ನಾನು ಮತ್ತೆ ಬದುಕು ಬಂದಿದ್ದು ನಿಜ.
ಅದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತವಳೆ ನನ್ನ ಹೆಂಡತಿ ಡಾಕ್ಟರ್ ಅಂಜಲಿ. ನಮ್ಮ ದೇಶದೊಳಗೆ ಉಗ್ರವಾದಿಗಳು ನುಸುಳಿ ಬರುತ್ತಿರುವ ಸೀಕ್ರೆಟ್ ಇನ್ಫಾರ್ಮೇಶನ್ ನಮಗೆ ಬಂತು. ಅವತ್ತು ನಾನು ನನ್ನ ಟೀಮ್ ಜೊತೆಗೆ ಬಾರ್ಡರ್ನಲ್ಲಿ ಪೆಟ್ರೋಲಿಂಗ್ ಹೋದಾಗ उजागर सिंह, राम नायक, सभी काफिर को गोली मार दो। बाल बच्चे वाला आदमी किस ग्रुप को तुम शामिल करते हो? लश्कर तोड़ने का। कहाँ जा रहे थे तुम? क्या है तुम लोग का प्लान? बम ब्लास्ट करने के लिए बैंगलोर जा रहा था। बेंगलोर जा रहे थे? क्या करना है बेंगलोर में? कौन तुम्हें इंस्ट्रक्शन दे रहा है? बताओ। ब्लास्ट करने का। तुम्हारे पास क्या है? तुम्हारे जेब में क्या है? निकालो। दे रहा क्या है? पेन ड्राइव है, इसके अंदर सब कुछ है। साले तेरी तो हो तुम्हें हम ऐसे ही छोड़ने से तुम हमारे देश की सर्वनाश कर दोगे। तुम्हें हम मारेंगे।
ಅಂಜು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲು ಬುಲೆಟ್ ತೆಗೆ. ಈ ಪೆನ್ ಡ್ರೈವ್ನ ತಗೊಂಡು ಕಂಪ್ಯೂಟರ್ ಹಾಕು. ಇಲ್ಲಿ ನೋಡಿ, ವಿಧಾನಸೌಧ, ಇಸ್ಕಾನ್, ರೈಲ್ವೆ ಸ್ಟೇಷನ್, ಏರ್ಪೋರ್ಟ್, ಯುಟಿಲಿಟಿ ಬಿಲ್ಡಿಂಗ್, ಫೋರಂ, ಇದೆಲ್ಲ ಟಾರ್ಗೆಟ್ ರೀ. ಅದಕ್ಕೆ ಅಂಜು ನಾನು ಈ ಸಹಾಯ ಕೇಳ್ತಾ ಇರೋದು. ಇದಕ್ಕೆ ನಾನೇನ್ರಿ ಮಾಡೋಕ್ಕಾಗುತ್ತೆ? ಮೊದಲು ಇದನ್ನ ತಗೊಂಡಿಗೆ ಕೋರ್ನರ್ ಸಾಹೇಬ್ರಿಗೆ ತೋರಿಸೋಣ, ಅವರೇನಾದ್ರೂ ಆಕ್ಷನ್ ತಗೊಳ್ತಾರೆ. ನೋ ನೋ ಅಂಜು, ನಾನು ಮತ್ತೆ ಆ ತಪ್ಪನ್ನ ರಿಪೀಟ್ ಮಾಡಲ್ಲ. ಮೊದಲು ಇದೇ ರೀತಿ ಎಷ್ಟು ಕಷ್ಟಪಟ್ಟು ಆ ಟ್ರೇಸ್ಗಳನ್ನ ಹಿಡಿದ್ಕೊಟ್ವಿ. ಆಗ ಏನ್ ಮಾಡಿದ್ರು? ಪ್ಲೇನ್ ಹಜಾಕ್ ಆಯ್ತು, ಅದಾಯ್ತು, ಇದಾಯ್ತು ಅಂತ ಅವನ್ನ ರಿಲೀಸ್ ಮಾಡಿಬಿಟ್ರು. ನೋ, ಮತ್ತೆ ಈ ತಪ್ಪನ್ನ ರಿಪೀಟ್ ಮಾಡಬಾರ್ದು. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಈ ಆಪರೇಷನ್ನ ನಾನೇ ಮಾಡ್ತೀನಿ. ಭರತ್, ಅಂಜು, ಅದಕ್ಕೆ ನೀನ್ ನನಗೆ ಸಹಾಯ ಮಾಡಬೇಕು. ಸಹಾಯನ? ಏನ್ ಮಾಡ್ಬೇಕು? ಹೇಗಿದ್ರು ನಾನು ಆರ್ಮಿ ದೃಷ್ಟಿಯಲ್ಲಿ ಆಕ್ಷನ್ ಅಲ್ಲಿ ಸತ್ತೋಗಿದ್ದೀನಿ. ಅದಕ್ಕೆ ನೀನ್ ನನಗೆ ನಿನ್ ತಾಳಿ ತೆಗೆದು ಈ ಸಮಾಜದಲ್ಲಿ ವಿದ್ವೆಯಾಗಿರ್ಬೇಕು. ಏನ್ ಹೇಳ್ತಾ ಇದ್ದೀರಾ ನೀವು? ಇದೆಲ್ಲ ನಮ್ ಕೈಲಿ ಆಗೋದಿಲ್ಲ. ಅಂಜು ಪ್ಲೀಸ್, ನೀನ್ ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧ್ಯ. ಏನು ನಿಮ್ಮ ಮಾತಿನ ಅರ್ಥ? ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಅಗ್ನಿ ಸಾಕ್ಷಿಗೆ ತಾಳಿ ಕಟ್ಟಿದ ಗಂಡನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಆದ್ರೆ ನೀವು ಗಂಡ ಬದುಕಿರುವಾಗ್ಲೇ ನೀವೇ ಆಗೋಂತ ಹೇಳ್ತಾ ಇದ್ದೀರಲ್ಲ, ಏನ್ ಹೇಳಿ ನಿಮ್ ಬುದ್ಧಿಗೆ? ಅಂಜು ಪ್ಲೀಸ್, ನೀನು ಕೂಡ ಒಂದು ಜೀವ ಉಳಿಸೋ ಡಾಕ್ಟರ್ ಅನ್ನೋದನ್ನ ಮರಿಬೇಡ. ಅಂಥದ್ರಲ್ಲಿ ನಾನು ಸಾವಿರ ಜನಗಳ ಜೀವ ಉಳಿಸ್ತಾ ಇದ್ದೀನಿ. ಇದು ನಮ್ಮ ಕನ್ನಡ ನಾಡಿಗೆ ಮಾಡ್ತಿರೋಂಥ ಒಂದು ಚಿಕ್ಕ ಸೇವೆ. ಅಂಜು ಪ್ಲೀಸ್ ಅರ್ಥ ಮಾಡ್ಕೋ. ಇರಿ, ನನಗೆಲ್ಲ ಅರ್ಥ ಆಗುತ್ತೆ. ಆದ್ರೆ ನಮ್ಮ ಅತ್ತೆ ಮಾವ ಸಮಾಜಕ್ಕೆ ನಾನು ಹೇಗ್ರೆ ಮುಖ ತೋರಿಸ್ಲಿ? ಅಂಜು ಪ್ಲೀಸ್, ಈ ಸಮಯದಲ್ಲಿ ಟೈಮ್ ವೇಸ್ಟ್ ಮಾಡಬೇಡ ಪ್ಲೀಸ್. ಅಂಜು ಸರಿ, ಹಾಗಾದ್ರೆ ಅಗ್ನಿ ಸಾಕ್ಷಿ ಕಟ್ಟಿದ ತಾಳಿನ ನೀವೇ ಕಿತ್ತಾಕಿ. ಮೋಸ್ಟ್ ಅನ್ಫಾರ್ಚುನೇಟ್ ನ್ಯೂಸ್. ನಿನ್ನೆ ಪೆಟ್ರೋಲಿಂಗ್ ಹೋಗಿದ್ದ ಕ್ಯಾಪ್ಟನ್ ಭರತ್ ಹಾಗೂ 6 ಜನ ಸಹಚರರು ಮತ್ತು 8 ಜನ ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿಯಾಗಿ ಕ್ಯಾಪ್ಟನ್ ಭರತ್ ಹಾಗೂ 6 ಜನ ಸಹಚರರು ಸಾವನ್ನಪ್ಪಿದ್ದಾರೆ. ಅವರ ದೇಹಗಳು ಗುರುತಿಸಲಾಗದಷ್ಟು ಭಯಾನಕವಾಗಿವೆ. ಇಂಡಿಯನ್ ಆರ್ಮಿ ಗೌರವಪೂರ್ವಕವಾಗಿ ಅವರ ಅಂತ್ಯಕ್ರಿಯೆಯನ್ನು ಮಾಡಿಕೊಡಲಾಗುವುದು. ಥ್ಯಾಂಕ್ ಯು ಜೆಂಟಲ್ಮನ್. ಥ್ಯಾಂಕ್ ಯು ಸರ್. ನಮ್ಮ ಆಪರೇಷನ್ಗೆ ನೆರವಾಗಿದ್ದೆ ಆ ಪೆನ್ ಡ್ರೈವ್ ಅಲ್ಲಿ ಒಂದು ಇಮೇಲ್ ಐಡಿ ಇತ್ತು. ಅದಕ್ಕೆ ಎಲ್ಲ ಸೀಕ್ರೆಟ್ ಇನ್ಫಾರ್ಮೇಶನ್ ಬರ್ತಾ ಇತ್ತು. ಅದನ್ನೆಲ್ಲ ನನಗೆ ಪಾಸ್ ಮಾಡ್ತಾ ಇದ್ದವಳೆ ನನ್ನ ಹೆಂಡತಿ ಡಾಕ್ಟರ್ ಅಂಜಲಿ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಯುವರ್ ವೈಫ್ ಸರ್. ನಿಮ್ಮಂತವರು ನಮ್ಮ ಆರ್ಮಿಯಲ್ಲಿ ಇರೋದ್ರಿಂದನೇ ನಮ್ಮ ದೇಶದಲ್ಲಿರೋ ಜನ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇರೋದು. ನೋಡಿ ಮಿಸ್ಟರ್ ಭರತ್, ಒಂದು ಕ್ಯಾಂಡ್ಲು ಬೆಳಕು ಕೊಡ್ತಾ ಕೊಡ್ತಾ ಅದು ತನಗ್ ತಾನೇ ಕರಗೋಗುತ್ತೆ. ಅದೇ ರೀತಿ ನಮ್ಮ ಇಂಡಿಯನ್ ಆರ್ಮಿ ತಮ್ಮ ಪ್ರಾಣ ಮುಡುಪಾಗಿಟ್ಟು ನಮ್ಮ ದೇಶಕ್ಕೆ ಬೆಳಕಾಗ್ತಾ ಹೋಗ್ತಾರೆ. ರಿಯಲಿ ದೇ ಆರ್ ಗ್ರೇಟ್ ಅಂಡ್ ಯು ಆರ್ ಟೂ ಗ್ರೇಟ್. ಥ್ಯಾಂಕ್ ಯು ಆಫೀಸರ್. ಮಿಸಸ್ ಪ್ರಾಸಿಕ್ಯೂಟರ್, ವಾಟ್ ಈಸ್ ಯುವರ್ ಸಬ್ಮಿಷನ್? ಕ್ಯಾಪ್ಟನ್ ಭರತ್ ಒಬ್ಬ ಆರ್ಮಿ ಆಫೀಸರ್ ಆಗಿ ಕಾನೂನನ್ನ ತಮ್ಮ ಕೈಗೆ ತಗೊಂಡಿದ್ದಾರೆ. ಅವ್ರು ಮಾಡಿರೋ ಕೆಲಸ ಒಳ್ಳೇದೇ ಆದ್ರೂ ಅವರು ಕಾನೂನನ್ನ ಕೈಗೆ ತಗೊಂಡಿರೋದು ತಪ್ಪು. Hence, I humbly request the Honorable Court to impose appropriate punishment on Captain Bharat. That's all, Your Honor. ಮಿಸ್ಟರ್ ಭರತ್, ನಿಮ್ ಪರವಾಗಿ ವಾದ ಮಾಡೋದಿಕ್ಕೆ ಯಾರಾದ್ರೂ ಲಾಯರ್ ಇದ್ದಾರಾ? ಯುವರ್ ಆನರ್, ನನ್ನ ಕೇಸ್ನ ನಾನೇ ವಾದ ಮಾಡೋಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನಾನೊಬ್ಬ ರೆಸ್ಪಾನ್ಸಿಬಲ್ ಆರ್ಮಿ ಆಫೀಸರ್. ನನ್ನ ಮೊದಲನೇ ಕರ್ತವ್ಯ ನನ್ನ ದೇಶ ರಕ್ಷಣೆ. ನನಗೆ ಈ ಶೌರ್ಯ ಚಕ್ರ ಸಿಕ್ಕಿರೋದು ಉಗ್ರವಾದಿಗಳ ಚಟುವಟಿಕೆಯಲ್ಲಿ ತೊಡಗಿದ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥನಾದ ಅಹಮದ್ ಮಸೂದ್ನ ಹಿಡಿದಿದ್ದಕ್ಕೆ. ಆದ್ರೆ ನಮ್ ಗೌರ್ಮೆಂಟ್ ಏನ್ ಮಾಡ್ತು?
ಹೈಜಾಕ್ ಆದ ಪ್ಲೇನ್ ಅಲ್ಲಿದ್ದ 200 ಜನರನ್ನ ಉಳಿಸೋಕೆ 200 ಕೋಟಿ ರೂಪಾಯಿ ಜೊತೆಗೆ ಆ ಅಹಮದ್ ಮಸೂದ್ನ ರಿಲೀಸ್ ಮಾಡ್ಬಿಟ್ರು. ನನ್ನ ಕೈಯಿಂದ ಏನ್ ಮಾಡಕ್ಕೂ ಆಗ್ಲಿಲ್ಲ. ಅದೇ ಅಹಮದ್ ಮಸೂದ್ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ 200 ಅಮಾಯಕ ಜನನ ಕೊಂದು ಹಾಕ್ದ. ಆ ಅಹಮದ್ ಮಸೂದ್ನ ನಾನ್ ಕೊಂದೆ. ಅವತ್ತಿಗೆ ನನಗೆ ಶೌರ್ಯ ಚಕ್ರ ಸಿಕ್ಕಿರೋದು ಸಾರ್ಥಕ ಅನ್ನಿಸ್ತು. ಯಾವಾಗ ಉಗ್ರಗಾಮಿಗಳು ಬೆಂಗಳೂರು ನಗರದ ಮೇಲೆ ಸರಣಿ ಬಾಂಬ್ ಬ್ಲಾಸ್ಟ್ ಮಾಡೋ ಪ್ಲಾನ್ ನನ್ನ ಕೈಗೆ ಸಿಕ್ತೋ ನಾನು ತಕ್ಷಣ ಅಲರ್ಟ್ ಆದೆ. ಯುವರ್ ಆನರ್, ಎಲ್ಲರ ಹಾಗೆ ನಾನು ಮೆಡಲು ಪ್ರಮೋಷನ್ ತಗೊಂಡು ಸುಮ್ಮನೆ ಇದ್ಬಿಟ್ಟಿದ್ರೆ ಸರಣಿ ಬಾಂಬ್ ದಾಳಿಗೆ ಸಾವಿರಾರು ಜನ ಸಾಯ್ತಾ ಇದ್ರು. ಉಗ್ರಗಾಮಿಗಳ ದಾಳಿಗೆ ನಮ್ಮ ಬೆಂಗಳೂರು ನಗರ ತತ್ತರಿಸೋಗ್ತಾ ಇತ್ತು. ಬಾಂಬೆ ತಾಜ್ ಹೋಟೆಲ್ ಮೇಲೆ ನಡೆದ ದಾಳಿ ನನ್ನ ಕಣ್ಮುಂದೆ ಇನ್ನೂ ಹಂಗೆ ಇದೆ. ಯಾರ ಕೈಯಿಂದ ಏನು ಮಾಡಕ್ಕಾಗ್ಲಿಲ್ಲ. ಇಂಥ ಹೇ ಕೃತ್ಯಗಳನ್ನು ಮಾಡಕ್ ಬಂದ ಆ ಉಗ್ರಗಾಮಿಗಳಿಂದ ನನ್ನ ದೇಶನ, ನನ್ನ ಬೆಂಗಳೂರು ನಗರನ ರಕ್ಷಿಸಿದ್ದು ತಪ್ಪ. ತಾಲಿಬಾನಲ್ಲಿ ಟ್ರೈನಿಂಗ್ ತಗೊಂಡು ನಮ್ಮ ದೇಶ ಒಳಗಡೆ ನುಗ್ಗಿ ನಮ್ಮ ಇಂಟೆಲಿಜೆನ್ಸ್ ಕೈಗೂ ಸಿಗದೆ ಬೆಂಗಳೂರು ನಗರದ ಇಸ್ಕಾನ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್ ಎಲ್ಲಾದ್ರ ಮೇಲೆ ದಾಳಿ ಮಾಡೋಕ್ ಪ್ಲಾನ್ ಹಾಕಿದ ಆ ಶೇರ್ ಖಾನ್ನ ಕೊಂದಿತ್ತಪ್ಪ. ಇವ್ರೆಲ್ಲರ ಹಿಂದೆ ಇದ್ದು ಇವ್ರಿಗೆ ರಕ್ಷಣೆ ಕೊಡ್ತಿರೋಂಥ MP ಚಾಂದ್ ಪಾಷಾನ ಕೊಂದಿತ್ತಪ್ಪ. ನೋ ಯುವರ್ ಆನರ್, ನೋ. ಮಹಾಭಾರತದಲ್ಲಿ ಶಿಶುಪಾಲ್ನ ವಧೆ ಮಾಡಬೇಕಾದ್ರೆ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಹಿಡಿಲೇಬೇಕಾಯ್ತು. ಅದೇ ತರ ನಾನು ನನ್ನ ಬೆಂಗಳೂರು ನಗರನ್ನ, ನನ್ನ ದೇಶನ ರಕ್ಷಣೆ ಮಾಡೋಕೆ 1 ಮ್ಯಾನ್ ಆರ್ಮಿಯಾಗಿ ಹೋರಾಡಲೇಬೇಕಾಯ್ತು. ದಟ್ಸ್ ಆಲ್ ಯುವರ್ ಆನರ್. ತಮ್ಮ ದೃಷ್ಟಿಯಲ್ಲಿ ನಾನು ಮಾಡಿದ ಕಾರ್ಯಗಳು ತಪ್ಪು ಅನ್ಸಿದ್ರೆ ನೀವೇನ್ ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ಮಿಸ್ಟರ್ CBI ಆಫೀಸರ್, ನೀವೇನಾದ್ರೂ ಹೇಳೋದಿದೆಯಾ? ಕ್ಯಾಪ್ಟನ್ ಭರತ್ ಮಾಡಿದ ಪ್ರತಿಯೊಂದು ಕಾರ್ಯದಲ್ಲಿ ನನಗೆ ಅಭಿಮಾನ, ಗೌರವ, ಹೆಮ್ಮೆ ಇದೆ. ಇಂಥವ್ರಿಗೂ ನಮ್ಮ ಕಾನೂನಲ್ಲಿ ಶಿಕ್ಷೆ ಇದೆ ಅನ್ನೋದಾದ್ರೆ ನಾನು ಕೂಡ ಈ ಸಿಸ್ಟಮ್ನ ವಿರೋಧ ಮಾಡ್ತಾ ಇದ್ದೀನಿ. ಇಂಥ ಸಿಸ್ಟಮ್ನಲ್ಲಿ ನಾನು ಭಾಗಿಯಾಗೋದಕ್ಕೆ ಇಷ್ಟಪಡೋದಿಲ್ಲ. ಇದಕ್ಕೆ ಪ್ರತಿಭಟಿಸಿ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಐ ಟೆಂಡರ್ ಮೈ ರೆಸಿಗ್ನೇಷನ್ ಟು ಮೈ ಜಾಬ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಇಂಥ ಒಬ್ಬ ಯೋಧನನ್ನ ನಾನೆಲ್ಲೂ ಮೊದಲು ನೋಡಿಲ್ಲ. ತನ್ನ ಪ್ರಾಣನ ಒತ್ತೆ ಇಟ್ಟು ಟೆರರಿಸ್ಟ್ಗಳನ್ನ ಬಗ್ಗುಬಡಿದ ಮಹಾವೀರ. ಇವರಿಗೆ ಯಾವುದೇ ರೀತಿ ಶಿಕ್ಷೆ ಆಗಬಾರ್ದು ಯುವರ್ ಆನರ್. ಇವರನ್ನ ಗೌರವದಿಂದ ಬಿಡುಗಡೆ ಮಾಡಬೇಕು ಅಂತ ನಾನು ನನ್ನ ಪರವಾಗಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್. ಕ್ಯಾಪ್ಟನ್ ಭರತ್, ನಾನು ರೆಜಿಮೆಂಟ್ನಲ್ಲಿ ವರ್ಕ್ ಮಾಡ್ತಿರುವಂಥ ಒಬ್ಬ ಬ್ರೇವ್ ಆರ್ಮಿ ಆಫೀಸರ್. ಒಬ್ಬ ಆರ್ಮಿ ಆಫೀಸರ್ ಮುಖ್ಯ ಕರ್ತವ್ಯ ಅಂದರೆ ಅವನು ಯೂನಿಫಾರ್ಮಲ್ಲಿ ಇರಲಿ ಇರದೇ ಇರಲಿ ಉಗ್ರವಾದಿಗಳ ನಾಶ, ದೇಶ ರಕ್ಷಣೆ. ನನ್ನ ದೃಷ್ಟಿಯಲ್ಲಿ ನಮ್ಮ ಕ್ಯಾಪ್ಟನ್ ಭರತ್ ಮಾಡಿರುವಂಥ ಕಾರ್ಯ ಧೈರ್ಯ ಹಾಗೂ ಸಾಹಸದಿಂದ ಕೂಡಿದ್ದು ಮತ್ತು ಒಳ್ಳೆಯ ಉದ್ದೇಶದಿಂದ ಕೂಡಿದ್ದು. ದಟ್ಸ್ ಆಲ್ ಯುವರ್ ಆನರ್. ಥ್ಯಾಂಕ್ ಯು. ಸ್ವಾಮಿ, ಭರತ್ ನನ್ನೊಬ್ಬನೇ ಮಗ. ಸ್ವಾಮಿ, ನನ್ನ ಮಗ ಲಂಚ್ಕೋರ ಅಲ್ಲ, ನನ್ನ ಮಗ ದರೋಡೆಕೋರ ಅಲ್ಲ, ನನ್ನ ಮಗ ಕೊಲೆಗಾರ ಅಲ್ಲ. ಅವನ ಪರವಾಗಿ ಮಾತಾಡಿದವ್ರು ಯಾರು ಅವನ ವಿರುದ್ಧವಾಗಿ ಶಿಕ್ಷೆ ಕೊಡಿ ಅಂತ ಹೇಳಿಲ್ಲ. ಅದು ತಮಗೆ ಗೊತ್ತೇ ಇದೆ. ಯಾವ ತಂದೆ ತಾಯಿನೂ ಮಗನ ಕಳ್ಕೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ ಸ್ವಾಮಿ. ತೀರ್ಪು ತಮ್ಮ ಕೈಲೇ ಇದೆ. ನಮಸ್ಕಾರ ಯುವರ್ ಆನರ್. ಒಬ್ಬ ಗಂಡ ಇಲ್ಲದೆ ಹಿಂದೂ ಸ್ತ್ರೀಯನ್ನ ಈ ಸಮಾಜ ಹೇಗ್ ನೋಡುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೋಸ್ಕರನೇ ಈ ಕುಂಕುಮದ ಬಟ್ಲು ನನ್ನ ಕೈಲಿದೆ. ಯಾಕೆ ಅಂದ್ರೆ ಈ ವೇಷ ತಾತ್ಕಾಲಿಕನೋ ಅಥವಾ ಶಾಶ್ವತನೋ ಅಂತ ಅದು ನೀವು ಕೊಡೋ ತೀರ್ಪಿನ ಮೇಲಿದೆ. ದ ಕೋರ್ಟ್ ಇಸ್ ಅರ್ಜೆಂಟ್ ಟು ಮಂಡೇ. ಜೈ ಹಿಂದ್ ಅವ್ರ ಮೇಲೆ ಕಾನೂನು ಶಿಕ್ಷೆ ವಿಧಿಸಿದ್ರೆ ಇದ್ರ ಬಗ್ಗೆ ಪಬ್ಲಿಕ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್, ಜೈ ಹಿಂದ್ ಅವ್ರ ಮೇಲೆ ಕಾನೂನು ಶಿಕ್ಷೆ ವಿಧಿಸಿದ್ರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಜೈ ಹಿಂದ್ ಅವರಿಗೆ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು. ಅವ್ರ ಪರ ಹೋರಾಟ ಮಾಡಕ್ಕೆ ನಾವು ತಯಾರಾಗಿದ್ದೀವಿ. ಅವ್ರಿಗೆ ಶಿಕ್ಷೆ ಆಗೋದಕ್ಕೆ ನಮ್ಮ ಆಟೋ ಯೂನಿಯನ್ ಇಂದ ಬಿಡೋದಿಲ್ಲ. ಅದಕ್ಕೋಸ್ಕರ ನಾವು ಯಾವ ಹೋರಾಟಕ್ಕೂ ಸಿದ್ಧವಾಗಿದ್ದೀವಿ. ಅವ್ರಿಗೆ ನಾವು ಪ್ರಾಣ ಕೊಡೋದಕ್ಕೂ ಸಿದ್ಧ. जय हिंद को सजा मत दो, वो देश प्रेमी है. प्लीज जय हिंद को सजा मत दो. सर
Sir, what's your opinion, sir? Jai Hind has saved our country. Please don't punish him. ನೀವೇನ್ ಹೇಳ್ತೀರಮ್ಮ? ಸರ್ಕಾರಕ್ಕೆ ಒಳ್ಳೇದಾಗಕ್ಕಿಲ್ಲ, ಶಿಕ್ಷೆ ಆಗ್ಬಾರ್ದು, ನಾವು ಸುಮ್ಕೆ ಬಿಡಕ್ಕಿಲ್ಲ. ಜೈ ಹಿಂದ್ಗೆ ಶಿಕ್ಷೆ ಆಗ್ಬಾರ್ದು. ಜೈ ಹಿಂದ್, ಜೈ ಹಿಂದ್. ನೋಡಿದ್ರಲ್ಲ ವೀಕ್ಷಕರೇ, ಜೈ ಹಿಂದ್ ಅವ್ರನ್ನ ಅರೆಸ್ಟ್ ಮಾಡಿರೋದಕ್ಕಾಗಿ ನಮ್ ಜನ ಪ್ರಾಣ ಕೊಡ್ತೀನಿ, ಹೋರಾಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸರ್ಕಾರ ಇದನ್ನ ಗಮನಕ್ಕೆ ತಗೊಂಡು ಜೈ ಹಿಂದ್ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಅಂತ ನಮ್ಮೆಲ್ಲರೂ ಜನರ ಪರವಾಗಿ ಹಾಗೂ ನಮ್ ಚಾನೆಲ್ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ ಯೋರ್ ಆನರ್. ಕ್ಯಾಪ್ಟನ್ ಭರತ್, ನಿಮಗೆ ಇನ್ನೇನಾದ್ರೂ ಹೇಳೋದು ಇದೆಯಾ? ಎಸ್ ಯೋರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯೋರ್ ಆನರ್. ಯೋರ್ ಆನರ್, ನಾನು ಯಾವ ಅಮಾಯಕರ ಕೊಲೆ ಮಾಡಿಲ್ಲ. ನಾನು ನಾಶ ಮಾಡಿದ್ದು ಕೇವಲ ಉಗ್ರಗಾಮಿಗಳನ್ನ. ನಮ್ ಗಡಿಯೊಳಗೆ ನುಗ್ಗಿ ನಮ್ ಇಂಟೆಲಿಜೆನ್ಸ್ ಕೈಗೂ ಸಿಗದೆ ನಮ್ ದೇಶದನ್ನ ತಿಂದು ನಮ್ ದೇಶಕ್ಕೆ ಎರಡು ಬಗೆತಿರುವಂತ ದೇಶದ್ರೋಹಿಗಳನ್ನ. ಪಬ್ಲಿಕ್ ಪ್ರಾಸಿಕ್ಯೂಟರ್, ನಿಮಗೆ ಬೇರೆ ಏನಾದ್ರೂ ಹೇಳೋದು ಇದೆಯಾ? ಎಸ್ ಯೋರ್ ಆನರ್. ಒಬ್ಬ ವ್ಯಕ್ತಿಯನ್ನ ದೇಶದ್ರೋಹಿ ಅಂತ ತೀರ್ಮಾನ ಮಾಡೋದು ನ್ಯಾಯಾಲಯನೇ ಹೊರತು ಕ್ಯಾಪ್ಟನ್ ಭರತ್ ಅಲ್ಲ ಯೋರ್ ಆನರ್. ಹಾಗಾದ್ರೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇರೋದು ಯಾಕೆ? ಇವರು ಉಗ್ರವಾದಿಗಳನ್ನ ಹಿಡಿದು ಕಾನೂನಿಗೆ ಒಪ್ಸೋದ್ ಬಿಟ್ಟು ಕಾನೂನನ್ನ ತಮ್ಮ ಕೈಗೆ ತಗೊಂಡು ಅವ್ರನ್ನ ಹತ್ಯೆ ಮಾಡಿದ್ದಾರೆ. ಯೋರ್ ಆನರ್, ಮುಂಬೈ ತಾಜ್ ಹೋಟೆಲ್ ಮೇಲೆ ಉಗ್ರವಾದಿಗಳು ದಾಳಿ ಮಾಡಿದಾಗ ಎಷ್ಟೊಂದು ಬೈಕ್ರನ್ನ ಕೊಂದು ಹಾಕಿದ್ರು. ಅದರಲ್ಲಿ ನನ್ನ ಸೀನಿಯರ್ ಆಫೀಸರ್ ಆದಂತ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಸಾಹೇಬ್ರು ನಮ್ಮ ದೇಶದ ಅತ್ಯುನ್ನತ ಸ್ಥಾನವಾದ ಪಾರ್ಲಿಮೆಂಟ್ ಮೇಲೆ ಕೂಡ ದಾಳಿ ಮಾಡಿದ್ರು. ಅವಾಗೆಲ್ಲ ಹೋಗಿತ್ತು ನಿಮ್ಮ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ? ಯೋರ್ ಆನರ್, ನಮ್ಮ ದೇಶ ರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಅದನ್ನ ಮರೆತು ಸರ್ಕಾರ ಕಡೆ ಬೆರಳು ತೋರಿಸೋದು ಹೇಡಿಗಳ ಲಕ್ಷಣ ಯೋರ್ ಆನರ್. MP ಚಾಂದ್ ಬಾಷಾ ಅವರು ಉಗ್ರವಾದಿಗಳಿಗೆ ಸಹಾಯ ಮಾಡ್ತಾ ಇದ್ರು ಅನ್ನೋದು ಯಾವ ಕಾನೂನಲ್ಲೂ ಯಾವ ಕೋರ್ಟಲ್ಲೂ ತೀರ್ಮಾನ ಆಗಿಲ್ಲ. ಅವರೊಬ್ಬ ಜನನಾಯಕರು. ಅಂತ ವ್ಯಕ್ತಿಯನ್ನ ಇವರು ಹತ್ಯೆ ಮಾಡಿದ್ದಾರೆ. ಒಂದು ವೇಳೆ ಕ್ಯಾಪ್ಟನ್ ಭರತ್ಗೆ ಸರಿಯಾದ ಶಿಕ್ಷೆಯನ್ನು ಕೊಡದೆ ಹೋದ್ರೆ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಟ್ಟಂತಾಗತ್ತೆ ಯೋರ್ ಆನರ್. MP ಚಾಂದ್ ಬಾಷಾ ಅಮಾಯಕನಲ್ಲ. ಅವ್ನು ಟೆರರಿಸ್ಟ್ಗಳ ಹಿಂದೆ ಇದ್ದವ್ರಿಗೆ ಸಹಾಯ ಮಾಡ್ತಿರೋದು ಸಾಬೀತಾಗಿದೆ. ಯೋರ್ ಆನರ್, ಇದಕ್ಕೆ ಬೇಕಾದಂತ ಎಲ್ಲ ಪ್ರೂಫ್ಸು ನಮ್ಮ CBI ಆಫೀಸರ್ ಬಳಿ ಇದೆ. ಹಾಗಾದ್ರೆ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಕಾರ ದೇಶ ರಕ್ಷಣೆ ಮಾಡೋರ್ಗೆ ಶಿಕ್ಷೆ, ದೇಶ ನಾಶ ಮಾಡೋರ್ಗೆ ಕ್ಷಮಾದಾನ. ಯೋರ್ ಆನರ್, ಇದೇ ನಮ್ಮ ದೇಶದಲ್ಲಿ ನಡೀತಿರುವಂತಹ ಕಾನೂನು. ಒಬ್ರು ಪ್ರಾಣವನ್ನ ತೆಗೆಯೋ ಅಧಿಕಾರ ಯಾರಿಗೂ ಇಲ್ಲ ಯೋರ್ ಆನರ್. ಒಂದು ವೇಳೆ ಕ್ಯಾಪ್ಟನ್ ಭರತ್ ಉಗ್ರವಾದಿಗಳನ್ನ ಹಿಡಿದು ಕಾನೂನಿಗೆ ಒಪ್ಸಿದ್ರೆ ಅದನ್ನ ಮೆಚ್ಚಬಹುದಾಗಿತ್ತು. ಆದ್ರೆ ಇವರು ಜನರ ದೃಷ್ಟಿಯಲ್ಲಿ ತಾವೊಬ್ಬ ಹೀರೋ ಆಗಬೇಕು ಅನ್ನೋ ಆವೇಶದಿಂದ ಈ ಕೆಲಸ ಮಾಡಿದ್ದಾರೆ. ಇವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಒಂದು ವೇಳೆ ಉಗ್ರವಾದಿಗಳು ನಿಮ್ಮನೆಗೆ ನುಗ್ಗಿ ನಿಮ್ಮ ಮೇಲೆ ಮತ್ತೆ ನಿಮ್ಮ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಕ್ ಪ್ರಯತ್ನ ಪಟ್ಟಿದ್ರೆ ನೀವೇನ್ ಮಾಡ್ತಿದ್ರಿ? ಅವ್ರನ್ನ ತಡೆಗಟ್ತಿದ್ರು ಅಥವಾ ಕಾನೂನು, ಸರ್ಕಾರ ಅಂತ ವೇಟ್ ಮಾಡ್ತಾ ಕೊಡ್ತಿದ್ರು? ಯೋರ್ ಆನರ್, ನಾನ್ ಮಾಡಿದ್ದು ಅದೇ. ಈ ದೇಶ ನನ್ನ ಮನೆ, ಈ ಭಾರತ ಮಾತೆ ನನ್ನ ತಾಯಿ. ಅವಳ ಮೇಲೆ ಯಾರಾದ್ರೂ ಕೈ ಮಾಡಕ್ ಪ್ರಯತ್ನ ಪಟ್ರೆ ಆ ಕೈನ ಕತ್ತರಿಸಾಕೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಯೋರ್ ಆನರ್, ನಾನು ಯಾವ ಆವೇಶದಿಂದ ಈ ಕೆಲಸ ಮಾಡಿಲ್ಲ. ನನ್ನ ಮೇಲೆ ಆಗುವಂತ ಎಲ್ಲ ಪರಿಣಾಮಗಳನ್ನ ಗಮನದಲ್ಲಿ ಇಟ್ಕೊಂಡೆ ಈ ಕೆಲಸ ಮಾಡಿದ್ದು. ನಾನು ಹೀರೋ ಅಂತ ಹೇಳೋ ಅಧಿಕಾರ ನನಗೂ ಇಲ್ಲ ಅಥವಾ ಇವ್ರಿಗೂ ಇಲ್ಲ. ಆ ಅಧಿಕಾರ ಇರೋದು ಇಲ್ಲಿರೋ 6 ಕೋಟಿ ಕನ್ನಡ ಜನತೆಗೆ ಮಾತ್ರ. ಯೋರ್ ಆನರ್, ಒಂದ್ಸತಿ ಅವ್ರು ತೀರ್ಪು ತಗೊಂಡ್ರೆ ಇನ್ನು ಯಾರ ಕೈನೂ ತಪ್ಪಿಸೋಕ್ಕಾಗಲ್ಲ. ದಟ್ಸ್ ಆಲ್ ಯೋರ್ ಆನರ್. ನಾನು ಅಪರಾಧಿಯೋ ನಿರಪರಾಧಿಯೋ ಅದನ್ನ ತೀರ್ಮಾನಿಸುವುದು ಕೋರ್ಟಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು. ಡಾಕ್ಟರ್ ಅಂಜಲಿ, ನಿಮಗೆ ಏನಾದ್ರೂ ಹೇಳೋದಿದ್ರೆ ಕಟ್ಕಟೆಲ್ ಬಂದು ಹೇಳಿ. ಎಸ್ ಯುವರ್ ಆನರ್. ಯುವರ್ ಆನರ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳೋ ಹಾಗೆ ನನ್ನ ಗಂಡನಿಗೆ ಶಿಕ್ಷೆ ಆಗ್ಬೇಕಾ? ಇವರು ಒಂದು ಹೆಣ್ಣಾಗಿ ಹೆಣ್ಣಿನ ಕಷ್ಟ ಅರ್ಥ ಆಗೋದಿಲ್ವಾ? ಮನೆ ಮಠ ತಂದೆ ತಾಯಿ ಅಷ್ಟೇ ಅಲ್ಲ, ತಾನು ಬದುಕಿರುವಾಗಲೇ ನನ್ನನ್ನು ವಿಧವೆ ಮಾಡಿ ತನ್ನ ಪ್ರಾಣನ ಪಣಕ್ಕಿಟ್ಟು ನಿಮ್ಮನ್ನ ಈ ದೇಶನೆಲ್ಲ ಕಾಪಾಡಿದಾರಲ್ಲ, ಅದು ಸುಳ್ಳ? ನನಗಿಂತ ನನ್ನ ಗಂಡನ ಅವಶ್ಯಕತೆ ಇರೋದು ನಮ್ಮ ದೇಶಕ್ಕೆ. 100 ಉಗ್ರವಾದಿಗಳು ಬಂದ್ರು ಅವನ್ನ ನಾಶ ಮಾಡೋ ಧೈರ್ಯ ಶಕ್ತಿನ ಇವ್ರು ತೋರಿಸಿದ್ದಾರೆ. ನೀವೇನಾದ್ರೂ ಇವ್ರಿಗೆ ಶಿಕ್ಷೆ ಕೊಟ್ರೆ ಉಗ್ರವಾದಿಗಳನ್ನ ನಾಶ ಮಾಡೋಕೆ ಯಾವ ಆರ್ಮಿ ಆಫೀಸರ್ಸ್ ಮುಂದೆ ಬರೋದಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಈ ನ್ಯಾಯಾಲಯವು ಎಲ್ಲ ವಾದ ವಿವಾದಗಳನ್ನು ಪರಿಶೀಲಿಸಿದೆ. ಕ್ಯಾಪ್ಟನ್ ಭರತ್ ಹಲವಾರು ಉಗ್ರಗಾಮಿಗಳನ್ನು
ಹಾಗೂ ದೇಶದ್ರೋಹಿಗಳನ್ನು ನಾಶಪಡಿಸಿ ನಮ್ಮ ರಾಜ್ಯ ಹಾಗೂ ದೇಶದ ನಾಗರಿಕರನ್ನ ರಕ್ಷಣೆ ಮಾಡಿದ್ದಾರೆ. ಈ ಎಲ್ಲಾ ಕೆಲಸಗಳನ್ನು ನಿಸ್ವಾರ್ಥತೆಯಿಂದ ಮಾಡಿದ್ದಾರೆ. ಡಾಕ್ಟರ್ ಅಂಜಲಿ ಗಂಡನಿಗೆ ಬೆನ್ನೆಲುಬಾಗಿ ನಿಂತು ಗಂಡ ಬದುಕಿರುವಾಗಲೇ ವಿಧವೆ ರೂಪ ತಾಳಿ ಹಲವಾರು ನೋವುಗಳನ್ನು ಅನುಭವಿಸಿ ನಮ್ಮ ಸಂಸ್ಕೃತಿಯನ್ನು, ಹೆಣ್ಣಿನ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಅವರಿಗೆ ಈ ನ್ಯಾಯಾಲಯವು ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಒಂದು ವೇಳೆ ಕ್ಯಾಪ್ಟನ್ ಭರತ್ಗೆ ಶಿಕ್ಷೆಯನ್ನು ಕೊಟ್ಟಿದ್ದೇ ಆದರೆ ಇಡೀ ದೇಶಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಂತಾಗುತ್ತದೆ. ಇನ್ನು ಮುಂದೆ ಯಾವುದೇ ಕ್ಯಾಪ್ಟನ್ ಉಗ್ರಗಾಮಿಗಳನ್ನು ನಾಶಪಡಿಸುವುದಕ್ಕೆ ಧೈರ್ಯ ಮಾಡದೇ ಇರಬಹುದು ಅನ್ನೋದೇನೋ ನಿಜ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಯಾವುದೇ ವ್ಯಕ್ತಿ ಕಾನೂನನ್ನು ತನ್ನ ಕೈಗೆ ತೆಗೆದುಕೊಳ್ಳಕೂಡದು. ಇದರಿಂದ ದೇಶದ ಶಾಂತಿ, ಶಿಸ್ತು ಹಾಗೂ ಸುವ್ಯವಸ್ಥೆಗೆ ಧಕ್ಕೆ ಬರುತ್ತದೆ. ಸ್ವತಃ ಕ್ಯಾಪ್ಟನ್ ಭರತ್ ಕೊಲೆ ಮಾಡಿರುವುದನ್ನು ಒಪ್ಪಿಕೊಂಡಿರೋದ್ರಿಂದ ಮುಂದೆ ಈ ರೀತಿ ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು ಅನ್ನುವ ಉದ್ದೇಶದಿಂದ ಕ್ಯಾಪ್ಟನ್ ಭರತ್ಗೆ ಈ ನ್ಯಾಯಾಲಯವು ಮರಣದಂಡನೆಯನ್ನು ವಿಧಿಸುತ್ತದೆ. ಅವ್ರು ತೀರ್ಪೇ ಇಲ್ಲಮ್ಮ, ಅವ್ರು ತೀರ್ಪೇ ಇಲ್ಲ ರೇ ಸ್ವಾಮಿ. ಅವ್ರ ಕುಟುಂಬದವ್ರು ನಾವು 3 ಜನ ಇದ್ದೀವಿ. ನಮ್ಮನ್ನು ತಗೊಂಡೋಗಿ ಗಲ್ಲಿಗೆ ಹಾಕ್ಬಿಡಿ. ಅಂಜು ಪ್ಲೀಸ್ ಸಮಾಧಾನ ಮಾಡ್ಕೊ. ಅಂಜು ದಯವಿಟ್ಟು ಸಮಾಧಾನ ಮಾಡ್ಕೊ. ನೋಡಂಜು, ಹುಟ್ಟು ಉಚಿತ, ಸಾವು ಖಚಿತ. ಆದ್ರೆ ಆ ಹುಟ್ಟು ಸಾವು ಮಧ್ಯೆ ನಾವ್ ಏನ್ ಮಾಡ್ತೀವಲ್ಲ ಅದು ಮುಖ್ಯ. ಅಂಜನೇಯ ಸತ್ರು ನನಗೆ ಬೇಜಾರಿಲ್ಲ. ಆದ್ರೆ ಆ 6 ಕೋಟಿ ಕನ್ನಡ ಜನತೆ ಮನಸ್ಸಿನ ನಾನು ಶಾಶ್ವತವಾಗಿದ್ದೀನಲ್ಲ, ನನಗಷ್ಟೇ ಸಾಕು. ಇಲ್ಲ, ನಾನ್ ನಿಮ್ಮನ್ನ ಸಾಯಕ್ ಬಿಡೋದಿಲ್ಲ. ನಾನ್ ನಿಮಗೋಸ್ಕರ ಹೋರಾಡ್ತೀನಿ. ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಬೇಕಾದ್ರೆ ಪ್ರೆಸಿಡೆಂಟ್ ಹತ್ರ ಕೂಡ ಹೋಗ್ತೀನಿ. ನಾನ್ ನಿಮ್ಮನ್ನ ಸಾಯಕ್ ಬಿಡಲ್ಲ. ಅಂಜು ಬಿಡಲ್ಲ. ಧೈರ್ಯವಾಗಿರಮ್ಮ. ನೀನ್ ಹೋರಾಟದಲ್ಲಿ ನಾವು ಇರ್ತೀವಮ್ಮ. ಧೈರ್ಯವಾಗಿರು. ಬನ್ನಿ ಸರ್, ಟೈಮ್ ಆಯ್ತು.